ಶ್ರೀ ಮಹಾಗಣಪತಿ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಇವತ್ತು ವಾರ ಭವಿಷ್ಯ 23ನೇ ತಾರೀಕು ಡಿಸೆಂಬರ್ 2024ರಿಂದ 29 ಡಿಸೆಂಬರ್ 2024ರ ವಾರ ಭವಿಷ್ಯ, ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆಲ್ಲ ತಿಳಿಸ್ಕೊಡ್ತೀನಿ. ನೀವೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ. ಸರ್ವಸ್ಯ ಲೋಚನಂ ಶಾಸ್ತ್ರಂ, ಎಲ್ಲದಕ್ಕೂ ಕೂಡ ನಮಗೆ ದಾರಿ ತೋರಿಸುವಂಥದ್ದೇ ಶಾಸ್ತ್ರ. ಅದಕ್ಕೆ ಚತುರ್ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಧರ್ಮೋ ರಕ್ಷತಿ ರಕ್ಷತಃ, ಧರ್ಮವನ್ನು ರಕ್ಷಣೆ ಮಾಡಿದ್ರೆ ಧರ್ಮ ರಕ್ಷಣೆ ಮಾಡುತ್ತೆ. ಹಾಗೆ ನಮ್ಮ ಬೇಸಿಕ್ ಫೌಂಡೇಶನ್ ಚತುರ್ವೇದಗಳು, ಆ ವೇದದ ಒಂದು ಅಂಗ ಅಂದ್ರೆ ಯಾವುದು? ಜ್ಯೋತಿಷ ಶಾಸ್ತ್ರ. ಆದ್ರಿಂದ ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡಿ. ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡಿ. ನಮ್ಮ ಧರ್ಮವನ್ನ ನಾವು ರಕ್ಷಣೆ ಮಾಡೋಣ ಅಂತ ನಿಮ್ಗೆಲ್ಲ ಹೇಳ್ತಾ, ಈಗ ಕತ್ಲಲ್ಲಿ ಇರ್ತೀವಿ, ಏನು ಗೊತ್ತಿರಲ್ಲ ನಮ್ಗೇನಾಗುತ್ತೆ ಮುಂದೆ ಭವಿಷ್ಯ, ನಾಳೆ ನಾವೇನ್ ಮಾಡ್ಬೇಕು, ಎಷ್ಟು ದಿನ ಎಚ್ಚರಿಕೆಯಾಗಿರ್ಬೇಕು, ಇವೆಲ್ಲ ವಿಷಯಗಳು ಈ ವಾರ ಭವಿಷ್ಯದಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕವರ್ ಆಗ್ತಾ ಇದೆ. ಈ ವಾರದಲ್ಲಿ 28ನೇ ತಾರೀಕು ಡಿಸೆಂಬರ್ 2024 ಶುಕ್ರ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ. ಶುಕ್ರ ಅಂದಾಗ ಪ್ರಾಪಂಚಿಕ ಸುಖ ಕೊಡುವಂತಹ ಗ್ರಹ. ಆಮೇಲೆ ಈ ವಾರದಲ್ಲಿ ಚಂದ್ರ ಉತ್ತರ ಪಾಲ್ಗುಣಿ ಅಂದ್ರೆ ಉತ್ತರ ನಕ್ಷತ್ರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ ಮತ್ತು ಜ್ಯೇಷ್ಠ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗತ್ತೆ. ಈ ವಾರದಲ್ಲಿ ಬಹಳ ವಿಶೇಷವಾದಂತಹ ದಿನ ಅಂದ್ರೆ 23/12/2024 ಕಾಲಭೈರವಾಷ್ಟಮಿ. 26 ಡಿಸೆಂಬರ್ 2024 ಏಕಾದಶಿ ಇದೆ. ನೋಡೋಣ ಯಾವ ನಕ್ಷತ್ರದಲ್ಲಿ ಗ್ರಹಗಳು ಸಂಚಾರ ಆಗಿ ನಿಮ್ಗೆ ಯಾವ ತರ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆಲ್ಲ ತಿಳಿಸ್ತಾ ಹೋಗ್ತೀನಿ. ಈಗ ವಾರ ಭವಿಷ್ಯ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಕೆಲವ್ರು ಹೇಳ್ತೀರಾ, ಗುರುಜಿ ನನ್ನ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ ಅಂತವ್ರು ಏನ್ ಮಾಡ್ಬೋದು? ಮುಖ ಸಾಮುದ್ರಿಕ ಶಾಸ್ತ್ರ, ಇಂಗ್ಲಿಷ್ ಅಲ್ಲಿ ಫೇಸ್ ರೀಡಿಂಗ್ ಅಂತಾರೆ, ಅದ್ರ ಮುಖಾಂತರ ಕೂಡ ನಿಮ್ಮ ಭವಿಷ್ಯವನ್ನ ತಿಳ್ಕೊಬಹುದು. ಈಗ ನಿಮ್ಮ ತುಟಿಗಳನ್ನ ನೀವು ನೋಡ್ಕೊಳ್ಳಿ. ಕೆಂಪು ಬಣ್ಣದ ತುಟಿಗಳಿದ್ದು ಕಾಂತಿಯಿಂದ ಕೂಡಿದ್ದರೆ ನೀವು ಸಂಪತ್ತುಳ್ಳವರಾಗಿರ್ತೀರಿ ಅನ್ನೋದು ಫೇಸ್ ರೀಡಿಂಗ್ ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ಮುಖ ಸಾಮುದ್ರಿಕ ಶಾಸ್ತ್ರ ತಿಳಿಸುತ್ತೆ. ನಮ್ಮ ಹಸ್ತದಲ್ಲಿ ನಿಮ್ಮ ಕೈನ ನೀವೇ ನೋಡ್ಕೊಳ್ಳಿ. ಯಾಕಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಇವೆಲ್ಲ ನಾವು ಬಿಟ್ಬಿಟ್ಟಿದೀವಿ. ಪ್ರತಿದಿನ ನಾವು ನಮ್ಮ ಕೈಗಳನ್ನ ನಾವು ನೋಡ್ಕೊಂತಾ ಇದ್ವಿ ಬೆಳಿಗ್ಗೆ ಎದ್ದ ತಕ್ಷಣ. ಯಾಕಂದ್ರೆ ಗ್ರಹಗಳು, ನಕ್ಷತ್ರಗಳು ಎಲ್ಲ ನಮ್ಮ ಕೈಯಲ್ಲಿ ಇದೆ. ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ ಅಂದ್ರೆ ಗೌರಿ, ಲಕ್ಷ್ಮಿ, ಸರಸ್ವತಿ ಎಲ್ಲರೂ ಕೂಡ ನಮ್ಮ ಕೈಗಳಲ್ಲಿದ್ದಾರೆ ಅಲ್ವಾ? ನಮ್ಮ ಹಣೆ ಬರ ಏನಿದೆ ಅನ್ನೋದನ್ನ ಕೈಯಲ್ಲಿ ನೋಡಿದ ತಕ್ಷಣ ಕೈ ಬರಹವನ್ನು ನೋಡಿ ಕೂಡ ಭವಿಷ್ಯವನ್ನು ತಿಳ್ಕೊಬಹುದು. ನಮ್ಮ ಹಸ್ತದಲ್ಲಿ ನೀವೆಲ್ಲರೂ ಕೂಡ ನಿಮ್ಮ ಕೈನ ನೀವೇ ನೋಡ್ಕೊಳ್ಳಿ. ಉಂಗುರದ ಬೆರಳು ನಿಮ್ಗೆಲ್ಲ ಗೊತ್ತಿರುತ್ತೆ, ಇದೇ ಉಂಗುರದ ಬೆರಳು. ಈ ರವಿ ಬೆರಳು ಅಂತೀವಿ, ಈ ರವಿ ಪರ್ವ. ಇಲ್ಲೂ ಒಂದು ಲೈನ್ ಇರುತ್ತೆ, ಇದನ್ನ ರವಿ ರೇಖೆ ಅಂತೀವಿ. ಈ ರವಿ ರೇಖೆಗೆ ಇದು ಬುಧ ಬೆರಳು. ಈ ಬುಧ ಪರ್ವದಿಂದ ಯಾವ್ದಾದ್ರು ಒಂದು ರೇಖೆ ಬಂದು ಇಲ್ಲಿ ಈ ರವಿ ರೇಖೆಗೆ ಏನಾದ್ರು ಟಚ್ ಆಗಿದೆಯಾ ಅಂತ ನೋಡಿ. ಆತರ ನಿಮ್ಮ ಕೈಯಲ್ಲಿ ನೀವೇ ನೋಡಿದಾಗ ಅದು ಹೀಲಿಂಗ್ ಲೈನ್ ಅಂತ ಕರೀಲಾಗುತ್ತೆ. ಅಂತಹ ಅವರು ಲಾಯರ್ ಆಗ್ತಾರೆ, ಡಾಕ್ಟರ್ ಆಗ್ತಾರೆ, ಅಥವಾ ಆಯುರ್ವೇದಿಕ್ ಡಾಕ್ಟರ್ಗಳು, ನಾಟಿ ವೈದ್ಯರು ಕೂಡ ಆಗುವ ಸಾಧ್ಯತೆಗಳಿದೆ. ಮನುಷ್ಯನ ದುಃಖ ದೂರ ಮಾಡುವಂತಹ ಶಕ್ತಿ ಅವ್ರ ಕೈಯಲ್ಲಿ ಇದೆ. ನಮ್ಮ ಕೈಯಲ್ಲಿ ಏನಿದೆ, ಮುಷ್ಟಿಯಲ್ಲಿ ಏನಿದೆ ಅಂತ ನಾವು ಅಂತೀವಿ.
ಹಾಗೆ ನಮ್ಮ ಕೈಯಲ್ಲಿ ಇಷ್ಟು ಶಕ್ತಿ ಇದೆ ಅನ್ನೋದನ್ನ ನಮ್ಮ ಗ್ರಹಗಳು ಕೈಯಿಂದ ನೋಡಿದ ತಕ್ಷಣ ತಿಳಿಸ್ಕೊಡ್ಬೋದು. ಆದ್ರಿಂದ ಯಾರ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ ಅಂತವ್ರು ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ಭವಿಷ್ಯ ತಿಳ್ಕೊಳ್ಳಿ. ಇಲ್ಲ ಮುಖ ನೋಡಿ ನಮ್ ಭವಿಷ್ಯ ತಿಳಿಸಿ ಅಂದ್ರೆ ನಿಮ್ಮ ಮುಖ ನೋಡಿ ಕೂಡ ಭವಿಷ್ಯ ತಿಳಿಸಲಾಗುತ್ತೆ. ನೀವೇನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಈಗ ನಾನು ರಾಶಿ ಭವಿಷ್ಯವನ್ನ ಆರಂಭ ಮಾಡ್ತಾ ಇದ್ದೀನಿ. ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಯಾರ್ಯಾರು ಮೇಷರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನೋಡೋಣ ಈಗ ಗ್ರಹಗಳ ಸಂಚಾರದಿಂದ ಮೇಷರಾಶಿಯವರಿಗೆ ಯಾವ ತರ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನೋಂಥದ್ದು. ಶುಕ್ರ ನೋಡಿ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಎಲ್ಲಾ ಮನೋಕಾಮನೆಗಳನ್ನ ಶುಕ್ರ ಪೂರ್ಣ ಮಾಡಕ್ಕೆ ಪ್ರಯತ್ನ ಮಾಡ್ತಾನೆ. ಅದು ಯಾರಿಂದ ನಿಮ್ಮ ಆಸೆಗಳು ಈಡೇರುತ್ತೆ? ಸ್ತ್ರೀಯಿಂದ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರುವ ಸಾಧ್ಯತೆ ಇದೆ. ಹಣಕಾಸು ನಿಮ್ಮ ಹತ್ರ ದುಡ್ಡನ್ನ ನೀವು ಖರ್ಚು ಮಾಡಿದಾಗ ನಿಮ್ಮ ಡಿಸೈರ್ಸ್ ಫುಲ್ಫಿಲ್ಮೆಂಟ್ ಆಗುವಂತ ಸಾಧ್ಯತೆಗಳಿದೆ. ನಿಮ್ಮ ಎಲ್ಲಾ ಮನೋಕಾಮನೆಗಳು ಕೂಡ ಪೂರ್ಣ ಆಗುವ ಸಾಧ್ಯತೆಗಳಿದೆ. ನಿಮಗೆ ಸ್ನೇಹಿತರಿದ್ರೆ, ಅದರಲ್ಲೂ ಸ್ತ್ರೀ ಸ್ನೇಹಿತರಿದ್ರೆ ಅಂತವರಿಂದ ಅನುಕೂಲಗಳನ್ನ ಈ ವಾರ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಮೇಷರಾಶಿ ಜಾತಕರು. ನೋಡಿ, ಮೇಷರಾಶಿ ಜಾತಕರಿಗೆ ಇಷ್ಟೆಲ್ಲ ಶುಭ ಫಲಗಳು ಈ ವಾರ ಶುಕ್ರದಿಂದ ಪ್ರಾಪ್ತಿಯಾಗ್ತಾ ಇದೆ. ಹಾಗಾದ್ರೆ ಭಾಗ್ಯ ಭಾವದಲ್ಲಿ ಸೂರ್ಯ ಇದ್ದಾನೆ, ವ್ಯಯ ಭಾವದಲ್ಲಿ ರಾಹು ಇದ್ದಾನೆ. ಶುಕ್ರ ರಾಹುವನ್ನ ಮುಂದಿನ ರಾಶಿ ರಾಹುವನ್ನ ನೋಡ್ತಾ ಇರೋದ್ರಿಂದ ನಿಮಗೆ ಬೆಡ್ ಕಂಫರ್ಟ್ ಸಿಗುವ ಸಾಧ್ಯತೆಗಳು ಕೂಡ ಈ ವಾರ ಇರುತ್ತೆ. ಆದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂತ ನಿಮ್ದೇನಾದ್ರು ಪ್ರಶ್ನೆಗಳಿದ್ರೆ, ಈ ವಾರದ ಮೊದಲು 5 ದಿನ ಅಂದ್ರೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ತುಂಬಾ ಟೈಮ್ ಚೆನ್ನಾಗಿದೆ. ಶತ್ರುಗಳನ್ನ ಮೇಷರಾಶಿ ಜಾತಕರು ಸೋಲಿಸ್ತೀರಿ. ವ್ಯಾಧಿಗಳು ನಿವಾರಣೆ ಆಗುತ್ತೆ. ಗೃಹದಲ್ಲಿ ಶಾಂತಿಯ ವಾತಾವರಣ ಅನ್ನೋದು ನೆಲೆಸುತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ಗೌರವ ಮತ್ತು ಸನ್ಮಾನಗಳು ನಿಮ್ಗೆ ಪ್ರಾಪ್ತಿಯಾಗುತ್ತೆ. ರುಚಿಯಾದಂತಹ ಆಹಾರ ಪಾನೀಯಗಳನ್ನ ನೀವು ಮೇಷರಾಶಿ ಜಾತಕರು ವಾರದ ಮೊದಲು 5 ದಿನ ಸ್ವೀಕಾರ ಮಾಡುವ ಸಾಧ್ಯತೆಗಳಿದೆ. ಅನ್ನಹಿ ಪೂರ್ಣ ಬ್ರಹ್ಮ ಅಲ್ವಾ? ನಾವು ಊಟ ಅನ್ನದಂತೆ ಮನ ಅಂತೀವಿ. ಅದರಿಂದ ಈ ವಾರ ನಿಮಗೆ ಒಳ್ಳೆ ಊಟ ಮಾಡೋಕ್ಕೂ ಒಂದು ಯೋಗ, ಅಂತಹ ಯೋಗ ಅನ್ನೋದು ಈ ವಾರದ ಮೊದಲು ನಿಮ್ಗೆ ಪ್ರಾಪ್ತಿಯಾಗುತ್ತೆ. ಮೊದಲನೇ 5 ದಿನ ಮೇಷರಾಶಿ ಜಾತಕರಿಗೆ. ಇನ್ನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಟೈಮ್ ಚೆನ್ನಾಗಿದೆ. ಶನಿವಾರ, ಭಾನುವಾರ ಅಷ್ಟೊಂದು ಟೈಮ್ ಚೆನ್ನಾಗಿರಲ್ಲ. ವಿವಾಹಿತರಾಗಿದ್ದರೆ, ಪುರುಷರಾಗಿದ್ದರೆ ಪತ್ನಿಯ ಜೊತೆ ವಿವಾದಗಳಾಗಬಹುದು. ಕೆಲವರಿಗೆ ಅನಾರೋಗ್ಯ ಉಂಟಾಗಬಹುದು. ಅದಕ್ಕೆ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಅಂತೀವಿ. ಅದಕ್ಕೆ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ಕೊಡಿ. ಸ್ವಲ್ಪ ಕಷ್ಟಗಳು ಅನಿಸ್ಬೋದು, ಕೋಪ ಬಂದ್ಬಿಡುತ್ತೆ, ಕೋಪ ಮಾಡ್ಕೋಬೇಡಿ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನಃ. ನಾವು ಕೋಪ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ? ನಮ್ಮಲ್ಲಿರುವಂತಹ ಪ್ರೀತಿ ನಾಶ ಆಗುತ್ತೆ. ನಾನು ಅಂತ ಅಹಂಕಾರ ಪಟ್ಟಾಗ ನಮ್ಮಲ್ಲಿರುವಂತಹ ವಿನಯ ಅನ್ನೋದು ನಾಶ ಆಗುತ್ತೆ. ಕೆಲವರಿಗೆ ಕಲಹಗಳಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಮೇಷರಾಶಿ ಜಾತಕರಿಗೆ. ಅದಕ್ಕೆ ಕೋಪ ಮಾಡ್ಕೊಂಡಾಗ ಕಲಹಗಳಾಗ್ಬಿಡುತ್ತೆ. ಶಾಂತಿಯಾಗಿರೋದು ಕಲಿಬೇಕಾಗುತ್ತೆ ನಾವು ಮೇಷರಾಶಿ ಜಾತಕರು. ಹಾಗಾದ್ರೆ ಮೇಷರಾಶಿ ಜಾತಕರು ಈ ವಾರ ಏನು ಪರಿಹಾರ ಮಾಡ್ಕೋಬೇಕು ಅಂತ ನಿಮ್ದೆಲ್ಲ ಪ್ರಶ್ನೆ ಇರುತ್ತೆ. ಇನ್ನು ಕೆಲವರು ಹೇಳ್ತಾರೆ, ಗುರುಜಿ ನೀವು ಹೇಳಿದೆಲ್ಲ ಕೆಟ್ಟದೆಲ್ಲ ನನ್ಗಾಗುತ್ತೆ, ಏನು ಒಳ್ಳೇದ್ ಮಾತ್ರ ನಾನು ರಿಸಲ್ಟೇ ಬರ್ತಿಲ್ಲ ಅನ್ನೋಂಥವ್ರು, ನಿಮ್ಗೆ ಯಾವುದೋ ಒಂದು ಗ್ರಹ ತೊಂದರೆ ಕೊಡ್ತಾ ಇರುತ್ತೆ, ಯಾವುದೋ ಪಾಪಗ್ರಹ ತೊಂದರೆ ಕೊಡ್ತಾ ಇರುತ್ತೆ, ಅಥವಾ ನಿಮ್ಮ ಪ್ರಾರಬ್ಧ ಕರ್ಮ ತೊಂದರೆ ಕೊಡ್ತಾ ಇರುತ್ತೆ. ನಿಮ್ಗೆ ಶುಭ ಆಗದೆ ಬರೀ ಅಶುಭನೇ ಆಗ್ತಾ ಇದೆ ಅಂದ್ರೆ ನಿಮ್ಮ ಜನ್ಮ ಜಾತಕವನ್ನು ನೀವು ತೋರಿಸಿ ನಾನು ಖಂಡಿತ ನಿಮ್ಗೆ ಪರಿಹಾರ ಹೇಳ್ತೀನಿ. ಈ ವಾರ ನೀವು ಕಾಲಭೈರವನ್ನ ದರ್ಶನ ಮಾಡಿ ಓಂ ಕಾಲ ಕಾಲಾಯ ನಮಃ ಅನ್ನುವಂಥ ಮಂತ್ರ ಶಿವನ್ ಜಪ ಮಾಡ್ಬೇಕು. ಕಾಲರ ಕಾಲ ಮಹಾಕಾಲ ಈಶ್ವರ ಆಗಿದ್ದಾನೆ. ಅದಕ್ಕೆ ಓಂ ಕಾಲ ಕಾಲಾಯ ನಮಃ ಈ ಮಂತ್ರವನ್ನ ಮೇಷರಾಶಿ ಜಾತಕರು ಜಪ ಮಾಡ್ತಾ ಕಾಲಭೈರವನ್ನ ದರ್ಶನ ಮಾಡಿ ವಿಭೂತಿಯಿಂದ ಪೂಜೆ ಅರ್ಚನೆಗಳನ್ನು ಕೂಡ ನೀವು ಮಾಡಬಹುದು. ಒಳ್ಳೇದಾಗತ್ತೆ. ಮೇಷರಾಶಿ ಜಾತಕರಿಗೆ ಗ್ರಹಗಳ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 2ನೇ ರಾಶಿ ವೃಷಭ ರಾಶಿ.
ವೃಷಭ ರಾಶಿಯವರು ಕಾಯ್ತಾ ಇದ್ದೀರಲ್ವಾ ನಮ್ಮ ಭವಿಷ್ಯ ಗುರುಜಿ ಏನ್ ಹೇಳ್ತಾರೆ ಅಂತ. ಹಾಗಾದ್ರೆ ವೃಷಭ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ನಿಮ್ಮ ರಾಶ್ಯಾಧಿಪತಿಯಾದಂತ ಶುಕ್ರ ದಶಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಯಾರು ಕೂಡ ಟೇಬಲ್ ಕೆಳಗಡೆ ದುಡ್ಡಿಸ್ಕೊಳ್ಳುವಂತಹ ಅಭ್ಯಾಸ ಮಾಡ್ಕೋಬೇಡಿ. ನೇರವಾದ ಧನವನ್ನ ನಿಮ್ಗೇನ್ ಸಂಬಳ ಬರುತ್ತೋ ಅದರಲ್ಲಿ ಸಂತುಷ್ಟರಾಗಿರ್ರಿ. ಯಾವುದೇ ಸ್ತ್ರೀ ಜೊತೆಗೆ ವಿವಾದಗಳನ್ನ ವೃಷಭ ರಾಶಿ ಜಾತಕರು ಈ ವಾರ ಮಾಡ್ಕೋಬಾರದು. ಸ್ತ್ರೀ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ನಿಮಗೆ ದುಃಖ ಆಗುವ ಸಾಧ್ಯತೆಗಳಿದೆ, ಅಥವಾ ವೃತ್ತಿ ವಿಚಾರದಲ್ಲಿ ದುಃಖ ಆಗುವ ಸಾಧ್ಯತೆಗಳಿದೆ. ಎಚ್ಚರ. ಹಾಗಾದ್ರೆ ವೃಷಭ ರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ವೃಷಭ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ. ಮಾನಸಿಕವಾಗಿ ಅಸಮತೋಲನ ಉಂಟಾಗುವ ಸಾಧ್ಯತೆ, ಇನ್ನು ಕೆಲವರಿಗೆ ಅಜೀರ್ಣ ಆಗುವ ಸಾಧ್ಯತೆ, ಇನ್ನು ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗುವ ಸಾಧ್ಯತೆ. ಅದಕ್ಕೆ ಊಟ ಸರಿಯಾಗಿ ಜೀರ್ಣ ಆಗ್ಲಿಲ್ಲ ಅಂದ್ರೆ ಗ್ಯಾಸ್ಟ್ರಿಕ್ ಆಗತ್ತೆ. ಅದಕ್ಕೆ ಅನ್ನಹಿ ಪೂರ್ಣ ಬ್ರಹ್ಮ. ಆದಷ್ಟು ವೃಷಭ ರಾಶಿ ಜಾತಕರು ಈ ವಾರ ಸಾತ್ವಿಕ ಆಹಾರವನ್ನ ಸೇವನೆ ಮಾಡಿ, ಸ್ಥಳೀಯ ಆಹಾರವನ್ನ ಸೇವನೆ ಮಾಡಿ. ಎಲ್ಲರಿಗೂ ಗೊತ್ತಿರುತ್ತಲ್ಲ ಸಾತ್ವಿಕ ಆಹಾರ ಅಂದ್ರೇನು, ತಾಮಸಿಕ ಆಹಾರ ಅಂದ್ರೇನು. ಶನಿಯ ಪ್ರಭಾವ ಇರುವಂತ ಆಹಾರ ಯಾವುದು, ಗುರುವಿನ ಪ್ರಭಾವ ಇರುವಂತ ಆಹಾರ ಯಾವುದು ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಆದಷ್ಟು ಸಾತ್ವಿಕ ಆಹಾರ ತಿನ್ನಿ. ಯಾಕೆಂದ್ರೆ ಆರೋಗ್ಯಂ ಪರಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ನಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ನಾವು ಕೊಡಬೇಕಾಗತ್ತೆ. ಇಲ್ಲ ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆ ಇದೆ. ವೃಷಭ ರಾಶಿ ಜಾತಕರು ಸೋಮವಾರ, ಮಂಗಳವಾರ, ಬುಧವಾರ ಜಾಗ್ರತೆ. ಇನ್ನ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ನಿಮಗೆ ಪ್ರಮೋಷನ್ ಸಿಗುತ್ತೆ. ಫಲದಾಯಕವಾದಂತಹ ಪ್ರಯಾಣಗಳನ್ನ ನೀವು ವೃಷಭ ರಾಶಿ ಜಾತಕರು ವಾರದ ಕೊನೆ 4 ದಿನ ಮಾಡುವ ಸಾಧ್ಯತೆಗಳಿದೆ. ಹಾಗಾದ್ರೆ ವೃಷಭ ರಾಶಿ ಜಾತಕರು ಈ ವಾರ ಏನು ಪರಿಹಾರಗಳನ್ನ ಮಾಡ್ಕೋಬೇಕು ಅಂದಾಗ, ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರ, ಅಥವಾ ಓಂ ಶಿವಾಯ ನಮಃ ಈ ಮಂತ್ರವನ್ನ, ಪಂಚಾಕ್ಷರಿ ಮಂತ್ರವನ್ನ ಪ್ರತಿದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ ಮಂತ್ರ ಜಪ ಮಾಡಿ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ. ವೃಷಭ ರಾಶಿಯವರಿಗೆ ಗ್ರಹಗಳಿಂದ ಬರುವಂತಹ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಉತ್ತಮವಾದ ಫಲ ಅನ್ನೋದು ನಿಮ್ಗೆ ಪ್ರಾಪ್ತಿಯಾಗುತ್ತೆ. ಇನ್ನ ಕಾಯ್ತಾ ಇದ್ದೀರಾ ಮಿಥುನ ರಾಶಿ ಜಾತಕರು. ಮಿಥುನ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂತ ವಿಚಾರವನ್ನು ತಿಳಿಸ್ತೀನಿ. ಈ ವಾರದಲ್ಲಿ ಶುಕ್ರ ಸಂಚಾರ ಆಗ್ತಾ ಇರೋದ್ರಿಂದ ಶುಕ್ರ ನಿಮಗೆ ವ್ಯಯಾಧಿಪತಿ ಮತ್ತು ಪಂಚಮಾಧಿಪತಿಯಾಗಿ ಭಾಗ್ಯ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಮೋಕ್ಷ ಚಿಂತನೆಗಳು, ವೈರಾಗ್ಯ ಚಿಂತನೆಗಳನ್ನು ಕೂಡ ಕೊಡ್ತಾನೆ. ಯಾರ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ತುಂಬಾ ಬೆಳಿತೀರಿ, ತೀರ್ಥ ಕ್ಷೇತ್ರಗಳಲ್ಲಿ ಅದರಲ್ಲೂ ದೇವಿ ದೇವತೆಗಳ ದರ್ಶನ ಮಾಡೋದ್ರಿಂದ ಪೂರ್ಣ ಪುಣ್ಯ ಫಲ ಅನ್ನೋದು ಈ ವಾರ ನಿಮಗೆ ಪ್ರಾಪ್ತಿಯಾಗತ್ತೆ. ನಿಮಗೆ ನೀವು ಪ್ರೀತಿ ಮಾಡ್ತಾ ಇದ್ರೆ ನಿಮ್ಮ ಲವ್ ಲೈಫ್ ಇಂದ ನಿಮಗೆ ಭಾಗ್ಯೋದಯ ಆಗುತ್ತೆ, ಅದೃಷ್ಟ ಅನ್ನೋದು ಪ್ರಾಪ್ತಿಯಾಗುತ್ತೆ. ನಿಮ್ಮ ಮಕ್ಕಳಿಂದ ನಿಮಗೆ ಅದೃಷ್ಟ ಅನ್ನೋದು ಪ್ರಾಪ್ತಿಯಾಗುತ್ತೆ. ನಿಮ್ಮ ತಂದೆಯ ಆಚಾರ ವಿಚಾರಗಳಂತೆ ನೀವು ನಡೆದ್ರೆ ನಿಮಗೆ ಅನುಕೂಲ, ಮುಂದಿನ ದಾರಿ ಅನ್ನೋದು ಕಾಣುತ್ತೆ. ಧರ್ಮ ಮಾರ್ಗದಂತೆ ನೀವು ನಡಿಬೇಕಾಗತ್ತೆ. ಧರ್ಮವನ್ನ ನೀವು ಬಿಟ್ಟು ನಡೆದ್ರೆ, ಧರ್ಮವನ್ನ ಅವಹೇಳನೆ ಮಾಡಿದ್ರೆ, ಧರ್ಮ ಆಗಿರ್ಬೋದು, ಗುರುಗಳಾಗಿರ್ಬೋದು, ದೇವರುಗಳಾಗಿರ್ಬೋದು, ಇವ್ರು ಯಾರನ್ನೂ ಕೂಡ ಅಪಮಾನವಾಗಿ ಮಾತಾಡಬಾರದು. ಯಾಕಂದ್ರೆ ಭಗವಂತ ನಮ್ಮೆಲ್ಲರಿಗೂ ಕೂಡ ತಂದೆ ಆಗಿದ್ದಾನೆ, ಸೃಷ್ಟಿಕರ್ತ ಆಗಿದ್ದಾನೆ. ನಾವು ಮಾಡುವಂತಹ ಕರ್ಮದಂತೆ ನಮಗೆ ಫಲಗಳು ಕೊಡುವಂತವ್ರು ಯಾರು? ಗ್ರಹಗಳಾಗಿದ್ದಾರೆ. ಅದಕ್ಕೆ ಗ್ರಹ ಹಿ ಕರ್ಮ ಫಲದಾತಃ. ಗ್ರಹನೇ ನಮ್ಗೆಲ್ಲ ಕರ್ಮಗಳನ್ನ ಕೊಡುವಂತಹ, ಅದಕ್ಕೆ ಗ್ರಹ ಕರ್ಮ ಫಲದಾತ ಅಂತಾರೆ. ಗ್ರಹಗಳೇ ಕರ್ಮಗಳನ್ನ ಕೊಡ್ತಾರೆ, ಫಲಗಳನ್ನ ಕೊಡ್ತಾರೆ. ಆದ್ರಿಂದ ಮಿಥುನ ರಾಶಿ ಜಾತಕರು ಆದಷ್ಟು ಈಗ ಧರ್ಮದಂತೆ ನೀವು ನಡೀರಿ, ನಿಮ್ಗೆ ಖಂಡಿತ ಒಳ್ಳೇದಾಗತ್ತೆ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಮಿಥುನ ರಾಶಿಯವರಿಗೆ ಈ ವಾರದ ಮೊದಲು 5 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಜಾಗ್ರತೆ. ಯಾಕೆಂದ್ರೆ ಧನ ನಷ್ಟ ಆಗ್ಬೋದು,
ಈ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಯಾವುದು? ಧನ. ಎಲ್ಲೋದ್ರೂ ಕೂಡ ದುಡ್ಡು ಕೊಡ್ಬೇಕು. ಇನ್ ಎಲ್ಲದಕ್ಕೂ ದುಡ್ಡು ಕೊಡ್ಬೇಕಾ ಅನ್ಸುತ್ತೆ ಕೆಲವ್ರಿಗೆ, ಅಲ್ವಾ? ನೀವು ನನ್ನ ಮಾತುಗಳನ್ನ ಕೇಳ್ಬೇಕಾದ್ರೂ ನಿಮ್ಮ ಮೊಬೈಲ್ ಅಲ್ಲಾದ್ರೂ ಇಂಟರ್ನೆಟ್ ಇರ್ಬೇಕು ತಾನೆ. ಅದರಿಂದ ಧನ ನಷ್ಟ ಆಗದೆ ಇರೋ ತರ ಎಚ್ಚರಿಕೆಯನ್ನು ವಹಿಸಿ. ಎಲ್ಲರ ಮೇಲೆ ಉದ್ವೇಗ ಹೆಚ್ಚಾಗ್ಬೋದು. ಫೋನ್ ಇದ್ರು ಒಂದೊಂದ್ಸಲ ತೊಂದ್ರೆ. ರಾತ್ರಿ ಎಲ್ಲ ಫೋನ್ ಆನ್ ಮಾಡಿ ಇಟ್ಕೊಂಡಿರ್ತೀರಾ. ಯಾರೋ ಏನೋ ಒಂದು ಸಮಾಚಾರ ಹೇಳಿದ ತಕ್ಷಣ ನಿದ್ದೆ ಕೆಟ್ಟೋಗುತ್ತೆ, ನಿದ್ರಾಭಂಗ ಉಂಟಾಗುವ ಸಾಧ್ಯತೆ, ವಾಹನಗಳಿಂದ ತೊಂದರೆ ಆಗ್ಬೋದು, ಬೇಸರ ಆಗ್ಬೋದು, ನಿಮ್ಮ ಜೀರ್ಣ ಶಕ್ತಿಯಲ್ಲಿ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ. ಆರೋಗ್ಯ ಚೆನ್ನಾಗಿಟ್ಕೊಳ್ಳೋದೇ ಒಂದು ದೊಡ್ಡ ಸಾಧನೆ. ನಾವು ಆರೋಗ್ಯವಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಗುರುಜಿ ಅಂತ ನಿಮ್ಮೆಲ್ಲರಿಗೂ ಕೂಡ ಪ್ರಶ್ನೆ ಇರುತ್ತೆ. ನೀವು ಆರೋಗ್ಯವಾಗಿ ಚೆನ್ನಾಗಿರ್ಬೇಕು ಆದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳಬೇಕು. ಬ್ರಹ್ಮ ಮುಹೂರ್ತ ಉತ್ತಿಷ್ಟೇ ಸ್ವಸ್ಥೋ ರಕ್ಷಾತ್ ಮಾಯುಷಃ ಅಂತ ಶಾಸ್ತ್ರ ಹೇಳುತ್ತೆ. ನೀವು ಹೇಗೆ ಬ್ರಹ್ಮ ಮುಹೂರ್ತ ಅಂದಾಗ ಸೂರ್ಯ ಹುಟ್ಟೋಕ್ಕಿಂತ ಒಂದು 3 ಗಂಟೆ ಮೊದಲೇ ಅಥವಾ 2 ಗಂಟೆ ಮೊದಲೇ ಎದ್ದು ನಿಮ್ಮ ಎಲ್ಲ ಕೆಲಸ, ನಿಮ್ಮ ಸ್ವಯಂ ಕರ್ಮಗಳನ್ನ ಮುಗಿಸಿ ದೇವರ ಪ್ರಾರ್ಥನೆ ಮಾಡೋದ್ರಿಂದ ಒಳ್ಳೆ ಆಯುಷ್ಯ ವೃದ್ಧಿ ಆಗುತ್ತೆ, ಆರೋಗ್ಯನೂ ಕೂಡ ವೃದ್ಧಿ ಆಗುತ್ತೆ. ಅದಕ್ಕೆ ಮಿಥುನ ರಾಶಿಯವರಿಗೆ ವಾರದ ಮೊದಲು 5 ದಿನ ಟೈಮ್ ಚೆನ್ನಾಗಿರಲ್ಲ. ಆದ್ರೆ ಜೀರ್ಣಶಕ್ತಿಯಲ್ಲೂ ಕೂಡ ವ್ಯತ್ಯಾಸ ಆಗ್ಬೋದು. ಆದ್ರೆ ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ಚೆನ್ನಾಗಿರುತ್ತೀರಾ. ಗೃಹದಲ್ಲಿ ಶಾಂತಿ, ಯಾವ ಕಾಯಿಲೆಗಳಿದೆಯೋ ಅದೆಲ್ಲ ನಿವಾರಣೆ ಆಗಿ ಧನಲಾಭ ಆಗುವ ಸಾಧ್ಯತೆಗಳಿದೆ ವಾರದ ಕೊನೆ 2 ದಿನ. ಹಾಗಾದ್ರೆ ಮಿಥುನ ರಾಶಿಯವರು ಈ ವಾರ ಏನ್ ಮಾಡಿದ್ರೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ನಿಮ್ಗೆ ಪ್ರಶ್ನೆಗಳಿದ್ರೆ ಏನು ಪರಿಹಾರ ಮಾಡ್ಕೋಬೇಕು ಗುರುಜಿ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ತೀರಿ. ಓಂ ವೀರಭದ್ರಾಯ ನಮಃ ಅಂತೇಳಿ ವೀರಭದ್ರನ ನೆನಪು ಮಾಡ್ತಾ ರುದ್ರಾಭಿಷೇಕ ಮಾಡಿಸೋದ್ರಿಂದ ಅಥವಾ ರುದ್ರ ಜಪವನ್ನು ಕೂಡ ನೀವು ಕೇಳ್ಬೋದು. ಇದರಿಂದ ಗ್ರಹಗಳ ನೆಗೆಟಿವ್ ಎಫೆಕ್ಟ್ ಮಿಥುನ ರಾಶಿಯವರಿಗೆ ಕಮ್ಮಿ ಆಗುತ್ತೆ. ಇನ್ನು ರಾಶಿಚಕ್ರದಲ್ಲಿ 4ನೇ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ ಅಂತ ನಿಮ್ಮೆಲ್ಲರಿಗೂ ಕೂಡ ಪ್ರಶ್ನೆ ಇರುತ್ತೆ. ನಾನು ಕರ್ಕಾಟಕ ರಾಶಿ ಬಗ್ಗೆ ಭವಿಷ್ಯವನ್ನ ತಿಳಿಸ್ಕೊಡ್ತೀನಿ. ಈಗ ಕರ್ಕಾಟಕ ರಾಶಿಗೆ ಶುಕ್ರ ಲಾಭಾಧಿಪತಿ, ಚತುರ್ಥಾಧಿಪತಿ, ಅಷ್ಟಮ ಭಾವಕ್ಕೆ ಹೋಗ್ಬಿಡ್ತಾ ಇದ್ದಾನಲ್ಲ ಗುರುಜಿ, ನಮ್ಗೇನಾರ ಕೆಟ್ಟದಾಗುತ್ತಾ ಅಂದ್ರೆ ಇಲ್ಲ. ನಿಮ್ಗೆ ಯಾವ್ದ್ರಿಂದ ಶುಕ್ರ ಏನಾದ್ರೂ ಅಷ್ಟಮ ಗುರುವಿನಂತೆ ಶುಭ ಫಲ ಕೊಡುವಂತ ಶುಕ್ರ ಅಷ್ಟಮ ರಾಶಿಯಲ್ಲಿ ಸಂಚಾರ ಆಗ್ತಾ ಇದ್ರು ಕೂಡ ನಿಮಗೆ ಸೀಕ್ರೆಟ್ ಆಗಿ ಗುಪ್ತವಾಗಿ ಧನ ಬರ್ಬೋದು. ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಧನ ಬರ್ಬೋದು. ನೀವು ವಿವಾಹಿತರಾಗಿದ್ರೆ ನಿಮ್ಮ ಸಂಗಾತಿಯ ಕುಟುಂಬದಿಂದ ಅಥವಾ ನಿಮ್ಮ ಸಂಗಾತಿಯಿಂದ ನಿಮಗೆ ಧನ ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ ಈ ವಾರ ಕರ್ಕಾಟಕ ರಾಶಿ ಜಾತಕರಿಗೆ. ಕರ್ಕಾಟಕ ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಧನ ಪ್ರಾಪ್ತಿ, ಉತ್ತಮವಾದ ವಸ್ತ್ರಗಳನ್ನ ಪಡಿತೀರಿ. ನಿಮಗೆ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಜಯ ಪ್ರಾಪ್ತಿಯಾಗತ್ತೆ. ಉತ್ತಮವಾದ ಕೀರ್ತಿ ನಿಮಗೆ ಪ್ರಾಪ್ತಿಯಾಗತ್ತೆ. ಸ್ನೇಹಿತರಿಂದ ನಿಮಗೆ ಸಹಾಯ ಉಂಟಾಗುತ್ತೆ. ಆದ್ರೆ ವಾರದ ಕೊನೆ 4 ದಿನ ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು. ನಿಮಗೆ ಸ್ಥಿರ ಇರಲ್ಲ ಮನಸ್ಸು, ನಿದ್ರಾಭಂಗ ಉಂಟಾಗುವ ಸಾಧ್ಯತೆ. ಮಲಗ್ತೀರಾ, ಯಾರಾದ್ರೂ ಒಂದು ಫೋನ್ ಮಾಡ್ಬಿಟ್ರೆ ಫೋನ್ ಸೈಲೆಂಟ್ ಆಗಿ ಇಟ್ಕೋಬೇಕು ಅನ್ಕೊಂಡಿದ್ದೆ ಗುರುಜಿ, ಆನ್ ಮಾಡ್ಬಿಟ್ಟಿದ್ದೆ, ಫೋನ್ ಮಾಡಿದ್ರು ಇದೆಲ್ಲ ಕೆಟ್ಟೋಯ್ತು. ಇನ್ನು ಕೆಲವರು ಬೇಗ ಮಲಗಿರ್ತೀರ 10-11 ಗಂಟೆಗೆ, ಬೆಳಿಗ್ಗೆ ಬೇಗ ಎಚ್ಚರ ಆಗ್ಬಿಡೋದು, ಮಧ್ಯದಲ್ಲಿ ಎಚ್ಚರ ಆಗ್ಬಿಡೋದು, ಮತ್ತೆ ನಿದ್ದೆನೇ ಬರದೇ ಇರೋದು. ಅದಕ್ಕೆ ಕೆಲವರಿಗೆ ಸ್ಥಿರ ಇರಲ್ಲ, ದಾಂಪತ್ಯದಲ್ಲಿ ಸಂತೋಷ ಇರಲ್ಲ. ಈ ತರ ಮನಸ್ಸು ಅಸಮತೋಲನವಾಗಿರುತ್ತೆ ವಾರದ ಕೊನೆ 4 ದಿನ. ಹಾಗಾದ್ರೆ ಕರ್ಕಾಟಕ ರಾಶಿಯವರು ಓಂ ಮೃತ್ಯುಂಜಯಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ತಾ
ಗಂಗಾ ಜಲದಿಂದ ಶಿವನ ಅಭಿಷೇಕ ಮಾಡಿ ಕರ್ಕಾಟಕ ರಾಶಿಯವರಿಗೆ ಈ ವಾರ ಗ್ರಹಗಳಿಂದ ಬರುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗಿ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ಕೆಲವರಿಗೆ ಪ್ರಶ್ನೆ ಇರುತ್ತೆ, ಗುರುಜಿ ನಮ್ಗೆ ಯಾವುದು ಒಳ್ಳೇದೇ ಆಗ್ತಾ ಇಲ್ಲ, ನೀವು ಹೇಳೋ ದಿನಗಳೆಲ್ಲ ಯಾವತ್ತು ಅಶುಭ ಹೇಳ್ತೀರೋ ಅದೆಲ್ಲ ಅಶುಭ ಆಗುತ್ತೆ, ಶುಭ ಮಾತ್ರನೇ ಆಗಲ್ಲ ಅನ್ನುವಂಥವ್ರು ನಿಮ್ಮ ಜನ್ಮ ಜಾತಗಳನ್ನ ತೋರಿಸಿ ಯಾವುದೋ ಒಂದು ಗ್ರಹ ನಿಮಗೆ ತೊಂದರೆ ಕೊಡ್ತಾ ಇರುತ್ತೆ ಅಥವಾ ಯಾವುದೋ ಒಂದು ಪ್ರಾರಬ್ಧ ಕರ್ಮ ತೊಂದರೆ ಕೊಡ್ತಾ ಇರುತ್ತೆ, ನಿಮ್ಮ ಜನ್ಮ ಜಾತಕವನ್ನ ನೋಡಿ ನಾನು ನೀವೇನು ಪರಿಹಾರ ಮಾಡ್ಕೋಬೇಕು ಅನ್ನುವಂಥ ವಿಚಾರವನ್ನ ನಾನು ಖಂಡಿತ ತಿಳಿಸ್ಕೊಡ್ತೀನಿ. ಇನ್ನ ರಾಶಿ ಚಕ್ರದಲ್ಲಿ 5ನೇ ರಾಶಿ ಸಿಂಹ ರಾಶಿ. ಸಿಂಹ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಸಿಂಹ ರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ಈ ವಾರ ಏನ್ ಭವಿಷ್ಯ ಹೇಳ್ತಾರೆ ಅಂತ. 23ನೇ ತಾರೀಕು ಡಿಸೆಂಬರ್ 2024ರಿಂದ 29 ಡಿಸೆಂಬರ್ 2024ರ ಸಿಂಹ ರಾಶಿ ಭವಿಷ್ಯ. ಸಿಂಹ ರಾಶಿಗೆ ಸಪ್ತಮ ಭಾವದಲ್ಲಿ ಶುಕ್ರ ಸಂಚಾರ. ಆದ್ರೆ ಗೋಚಾರದಲ್ಲಿ ಶುಕ್ರ ಸಪ್ತಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ವಿವಾಹ ಜೀವನದಲ್ಲಿ ಬಹಳ ಎಚ್ಚರಿಕೆಯಾಗಿರ್ಬೇಕು. ಪತಿ ಪತ್ನಿ ಇಬ್ಬರಲ್ಲೂ ಕೂಡ ವೈಮನಸ್ಯ ಉಂಟಾಗ್ಬೋದು, ಅದಕ್ಕೆ ಬಹಳ ಜಾಗ್ರತೆಯಾಗಿರ್ಬೇಕು. ಯಾರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದೀರಿ ನೀವು ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಶುಕ್ರ ಸಿಂಹ ರಾಶಿಯವರಿಗೆ ತೃತೀಯಾಧಿಪತಿ ಮತ್ತು ದಶಮಾಧಿಪತಿ ಆಗಿರೋದ್ರಿಂದ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋಣ, ಪಾರ್ಟ್ನರ್ಶಿಪ್ ಅಲ್ಲಿ ವ್ಯವಹಾರ ಮಾಡೋಣ ಅಂತೇಳಿ ಎಲ್ಲೂ ಕೂಡ ಹಣ ಹೂಡಿಕೆ ಮಾಡಿ ಹಣವನ್ನ ಯಾರು ಕೂಡ ಕಳ್ಕೋಬಾರದು. ಹಣ ಕೂಡ ನಿಮಗೆ ಬಹಳ ಪ್ರಾಮುಖ್ಯತೆ ಆಗಿರುತ್ತೆ. ಧನಾಧಿಪತಿಯಾದಂತಹ ಬುಧ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾರೋದ್ರಿಂದ ನಿಮ್ಮ ಧನ ಮನೆ ವಿಚಾರಕ್ಕೆ, ಗೃಹ ನಿರ್ಮಾಣದ ವಿಚಾರಕ್ಕೆ, ನಿಮ್ಮ ಧನ ಖರ್ಚು ಮಾಡಬೇಕಾ ಅನ್ನುವಂತಹ ಯೋಚನೆಗಳು ಅಥವಾ ಕೆಲವರು ಖರ್ಚು ಮಾಡುವ ಸಾಧ್ಯತೆಗಳು ಕೂಡ ಇರುತ್ತೆ. ವ್ಯಯ ಭಾವದಲ್ಲಿ ಮಂಗಳನಿದ್ದರೂ ಕೂಡ ಲಾಭ ಭಾವದಲ್ಲಿ ಮಂಗಳ ನೋಡ್ತಾ ಇರೋದ್ರಿಂದ ನಿಮಗೆ ಜಯ ಪಡೀಲೇಬೇಕು, ನಾನು ಸಾಧನೆ ಮಾಡಲೇಬೇಕು, ಗೆಲ್ಲೇಬೇಕು ಅನ್ನುವಂತಹ ಮನೋಭಾವನೆ ಖಂಡಿತವಾಗ್ಲೂ ಈಗ ಉತ್ಪತ್ತಿ ಆಗತ್ತೆ. ಹಾಗಾದ್ರೆ ಸಿಂಹ ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ. ಸ್ವಲ್ಪ ಕುಟುಂಬದಲ್ಲಿ ದುಃಖ, ಕಣ್ಣುಗಳ ತೊಂದರೆ ಉಂಟಾಗ್ಬೋದು, ಧನ ನಷ್ಟ ಉಂಟಾಗ್ಬೋದು ಅಥವಾ ಗೌರವ ನಷ್ಟ ಉಂಟಾಗುವ ಸಾಧ್ಯತೆ ಇದೆ. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ ಟೈಮ್ ತುಂಬಾ ಚೆನ್ನಾಗಿದೆ. ಸ್ವ ಇಚ್ಛೆಯಿಂದ ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ. ಧೈರ್ಯಂ ಸರ್ವರ್ಥ ಸಾಧನಂ ಅಲ್ವಾ, ಧೈರ್ಯೇ ವಸತೇ ಲಕ್ಷ್ಮಿ. ಎಲ್ಲಿ ಧೈರ್ಯ ಇದೆಯೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ. ಧೈರ್ಯ ಹೆಚ್ಚಾಗತ್ತೆ, ಧನ ಪ್ರಾಪ್ತಿಯಾಗತ್ತೆ, ಉತ್ತಮವಾದ ವಸ್ತ್ರ, ಹೊಸ ಬಟ್ಟೆಗಳನ್ನ ಹಾಕೋಬೇಕು ಅನ್ನೋ ಮನೋಭಾವ ಮತ್ತು ಹಾಕೊಳ್ಳುವ ಸಾಧ್ಯತೆ. ಮತ್ತೆ ವಾರದ ಕೊನೆ 2 ದಿನ ಟೈಮ್ ಚೆನ್ನಾಗಿರಲ್ಲ. ಬೇಸರ, ಶನಿವಾರ ಭಾನುವಾರ ಎಲ್ಲಾ ಪ್ರಯತ್ನಗಳಲ್ಲೂ ಸೋಲು, ಏನಾದ್ರೂ ವಾಹನಗಳಿಂದ ತೊಂದರೆ. ಈ ವಾರ ಒಟ್ಟು 5 ದಿನ ಜಾಗ್ರತೆ. ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ. ಹಾಗಾದ್ರೆ ಸಿಂಹ ರಾಶಿ ಜಾತಕರು ಏನ್ ಮಾಡ್ಬೇಕು ಪರಿಹಾರ? ಈ ವಾರ ನಮ್ಗೆ ಯಾವುದು ಗ್ರಹಗಳ ನೆಗೆಟಿವ್ ಎಫೆಕ್ಟ್ ಬರಬಾರ್ದು ಅಂದ್ರೆ ರುದ್ರ ನನ್ನ ಜಪವನ್ನ ಕೇಳಿ, ರುದ್ರಾಭಿಷೇಕವನ್ನ ಮಾಡಿ, ಇಲ್ಲ ಓಂ ರುದ್ರಾಯ ನಮಃ ಅನ್ನುವಂತಹ ಮಂತ್ರವನ್ನಾದ್ರೂ ನೀವು ಜಪ ಮಾಡಿ ಬೆಳಿಗ್ಗೆ ಸಾಯಂಕಾಲ ಗ್ರಹಗಳಿಂದ ಬರುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗಿ ಸಿಂಹ ರಾಶಿಯವರ ಮನೋಕಾಮನೆಗಳು ಪೂರ್ಣ ಆಗುತ್ತೆ. ಇನ್ನ ರಾಶಿ ಚಕ್ರದಲ್ಲಿ 6ನೇ ರಾಶಿ ಕಾಯ್ತಾ ಇದ್ದೀರಲ್ಲ, ಕನ್ಯಾ ರಾಶಿ. ಕನ್ಯಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಹೇಗಿದೆ ಅಂತ ನೀವೆಲ್ಲರ ಪ್ರಶ್ನೆ ಇದ್ರೆ ನೋಡೋಣ. ಕನ್ಯಾ ರಾಶಿಗೆ ಶುಕ್ರ ದ್ವಿತೀಯಾಧಿಪತಿ, ಭಾಗ್ಯಾಧಿಪತಿ, 6ನೇ ಮನೆಯಲ್ಲಿ ಶುಕ್ರ ಸಂಚಾರ. ಏನಾಗುತ್ತೆ? ಬಂದಿದ್ದ ದುಡ್ಡೆಲ್ಲ ಋಣ ಬಾಧೆ, ಸಾಲ ತೀರಿಸ್ಬೇಕು ಅಥವಾ ಸಾಲಗಾರರ ಕಾಟ, ಭಾಗ್ಯ, ನಿಮ್ಮ ಅದೃಷ್ಟ ಎಲ್ಲ ಕೋತ ಹೊಡೆಯುತ್ತೆ, ತೊಂದರೆ ಆಗುತ್ತೆ ಅಥವಾ ತಂದೆಗಾಗಿ ಹಣ ಖರ್ಚು ಮಾಡ್ಬೇಕಾಗಿ ಬರುತ್ತೆ.
ಅದು ಆರೋಗ್ಯಕ್ಕೋಸ್ಕರ ಹಣ ಖರ್ಚು ಮಾಡ್ಬೇಕಾಗಿ ಬರುತ್ತೆ. ಡಾಕ್ಟರ್ಗೋ ಯಾರಿಗೋ ದುಡ್ಡು ಕೊಡ್ಬೇಕಾಗಿ ಬರ್ಬೋದು. ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ ಒಡವೆಗಳನ್ನ ತಗೊಳ್ಳುವಂಥದ್ದು, ಯಾರು ಗಿಫ್ಟ್ ಸಿಗುವಂಥದ್ದು, ಕಾಣಿಕೆ ಸಿಗುವಂಥದ್ದು, ಮತ್ತೆ ಸನ್ಮಾನಗಳು ಉಂಟಾಗುವಂಥದ್ದು, ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ಸೋಮವಾರ, ಮಂಗಳವಾರ, ಬುಧವಾರ ಕನ್ಯಾ ರಾಶಿಯವರಿಗೆ ಟೈಮ್ ತುಂಬಾ ಚೆನ್ನಾಗಿದೆ. ಗುರುವಾರ, ಶುಕ್ರವಾರ ಟೈಮ್ ಚೆನ್ನಾಗಿರಲ್ಲ. ನಿಮಗೆ ಸ್ತ್ರೀಯಿಂದ ಅಪಮಾನ ಆಗ್ಬೋದು, ಅಥವಾ ಸ್ತ್ರೀಯಿಂದ ಶತ್ರುತ್ವ ಉಂಟಾಗಿ ತೊಂದರೆಗಳಾಗಿ ಅಪಮಾನಗಳು ಕೂಡ ಆಗಬಹುದು. ದುಃಖ ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ. ಮತ್ತೆ ವಾರದ ಕೊನೆ 2 ದಿನ ಮತ್ತೆ ಟೈಮ್ ಚೆನ್ನಾಗಾಗ್ಬಿಡುತ್ತೆ. ಶನಿವಾರ, ಭಾನುವಾರ ಧನ ಪ್ರಾಪ್ತಿ, ಉತ್ತಮವಾದ ವಸ್ತ್ರಗಳನ್ನ ಧರಿಸ್ತೀರಿ, ಸ್ವ ಇಚ್ಛೆಯಿಂದ ಎಲ್ಲಾ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತೀರಿ. ಕನ್ಯಾ ರಾಶಿ ಜಾತಕರು, ಕನ್ಯಾ ರಾಶಿ ಜಾತಕರಿಗೆ ಈ ವಾರ ಒಟ್ಟು 5 ದಿನ ಶುಭ. ಸೋಮವಾರ, ಮಂಗಳವಾರ, ಬುಧವಾರ ಮತ್ತು ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ. ಹಾಗಾದ್ರೆ ಕನ್ಯಾ ರಾಶಿ ಜಾತಕರಿಗೆ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರದು, ಏನ್ ಪರಿಹಾರ ಮಾಡ್ಕೋಬೇಕು ಅಂತ ನಿಮ್ಮೆಲ್ಲರಿಗೂ ಕೂಡ ಇದ್ರೆ, ಕನ್ಯಾ ರಾಶಿ ಜಾತಕರು ಶಿವ ಸದ್ಗುರು ಆಗಿದ್ದಾನೆ. ಅದಕ್ಕೆ ಓಂ ಸದ್ಗುರುವೇ ನಮಃ ಅಂತೇಳಿ ವಿಭೂತಿಯಿಂದ ಶಿವನ ಪೂಜೆ ಮಾಡಿ ಕನ್ಯಾ ರಾಶಿಯವರಿಗೆ ಈ ವಾರ ಗ್ರಹಗಳಿಂದ ಬರುವಂತಹ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗಿ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಸಪ್ತಮ ರಾಶಿಯೇ ತುಲಾ ರಾಶಿ. ತುಲಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ತುಲಾ ರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ವಾರ ಏನ್ ಭವಿಷ್ಯ ಹೇಳ್ತಾರೆ? ನಮ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರ ಪಂಚಮ ಭಾವದಲ್ಲಿ ಸಂಚಾರ. ಪಂಚಮ ಭಾವ ಅಂದಾಗ ಏನ್ ಹೇಳುತ್ತೆ? ಪೂರ್ವ ಪುಣ್ಯ, ಪ್ರಾರಬ್ಧ ಕರ್ಮ, ಇಷ್ಟ ದೇವರ ಪೂಜನೆ ಮಾಡೋದ್ರಿಂದ, ನಿಮ್ಮ ಕುಲದೇವರ ಪೂಜೆ ಮಾಡೋದ್ರಿಂದ ನಿಮ್ಗೆ ಭಾಗ್ಯೋದಯ ಆಗುತ್ತೆ. ನಿಮ್ಮ ಬುದ್ಧಿ ಚೆನ್ನಾಗಿ ಕೆಲಸ ಮಾಡುತ್ತೆ. ನೀವು ಓದಿರುವಂತ ವಿದ್ಯೆಯಿಂದ ಧನ ಪ್ರಾಪ್ತಿಯಾಗುತ್ತೆ. ನಿಮ್ಮ ಬುದ್ಧಿ ಮತ್ತು ಜ್ಞಾನದಿಂದ ನಿಮಗೆ ಧನ ಪ್ರಾಪ್ತಿ ಆಗುತ್ತೆ. ನಿಮ್ಮ ಮಕ್ಕಳಿಂದ ನಿಮಗೆ ಅನುಕೂಲ ಆಗುತ್ತೆ. ನಿಮ್ಮ ವೇ ಆಫ್ ಥಿಂಕಿಂಗ್ ತುಂಬಾ ಚೇಂಜ್ ಆಗುತ್ತೆ. ಎಲ್ಲಾ ರೀತಿಯಲ್ಲಿ ನಿಮಗೆ ಕಲಾತ್ಮಕವಾಗಿ ಚಿಂತನೆಗಳನ್ನ ಮಾಡ್ತೀರಿ. ಒಂದು ಫಿಲಂ ಪ್ರೊಡ್ಯೂಸರ್ ಆಗ್ಬೇಕಾದ್ರೆ ಅಥವಾ ಒಬ್ಬ ಡೈರೆಕ್ಟರ್ ಆಗ್ಬೇಕಾದ್ರೆ ಚಿಂತನೆಗಳು ಹೇಗಿರುತ್ತೆ, ಎಲ್ಲಾ ರೀತಿ ಯೋಚನೆ ಮಾಡ್ತಾರೆ. ಆ ತರ ಕಲೆಗಳಲ್ಲಿ ಸಂಗೀತ ಇರ್ಬೋದು, ಭರತನಾಟ್ಯ ಇರ್ಬೋದು, ಸಿನಿಮಾ ಡೈರೆಕ್ಷನ್ಸ್ ಇರ್ಬೋದು, ಇದರಲ್ಲೆಲ್ಲ ಕಲಾತ್ಮಕವಾಗಿ ಚಿಂತನೆ ಯಾವ ರೀತಿ ವಿಭಿನ್ನವಾಗಿ ನಾನು ಮಾಡಬೇಕು ಅನ್ನುವಂತಹ ಬುದ್ಧಿಶಕ್ತಿ ಆಕ್ಟಿವೇಟ್ ಆಗುವ ಸಾಧ್ಯತೆಗಳು ಈ ವಾರದಿಂದ ಆರಂಭ ಆಗುತ್ತೆ ತುಲಾ ರಾಶಿ ಜಾತಕರಿಗೆ. ಗುರುಜಿ, ತುಲಾ ರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ ಶೀಘ್ರ ಕೋಪ. ಪ್ರಿಯ ವೀಕ್ಷಕರೇ, ಕೋಪ ಗೊತ್ತಲ್ಲ ನಿಮಗೆ? ಕೋಪದಿಂದ ಏನಾಗುತ್ತೆ? ಬಾಂಧವ್ಯ ಕೆಟ್ಟೋಗುತ್ತೆ, ಬಂಧುಗಳ ಜೊತೆ ಕಲಹಗಳಾಗ್ಬಿಡುತ್ತೆ, ಬೇಕಾದವ್ರ ಜೊತೆಗೆ ನಿಷ್ಠುರತೆ ಆಗುತ್ತೆ. ಅದಕ್ಕೆ ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನಃ. ಕೋಪ ಅನ್ನೋದು ನಮ್ಮಲ್ಲಿರುವಂತಹ ಪ್ರೀತಿಯನ್ನು ನಾಶ ಮಾಡಿಬಿಡುತ್ತೆ. ನಾನು ನಾನು ಅಂತ ಅಹಂಕಾರ ಪಟ್ರೆ ನಮ್ಮಲ್ಲಿರುವಂತಹ ವಿನಯ ನಾಶ ಆಗ್ಬಿಡುತ್ತೆ. ಗಾಯಗಳುಂಟಾಗ್ಬೋದು, ತಾಯಿ ಜೊತೆ ಕಲಹಗಳಾಗ್ಬೋದು, ತಾಯಿ ಸಂಬಂಧಿಕರ ಜೊತೆ ಕಲಹಗಳಾಗ್ಬೋದು. ಎಚ್ಚರ, ಅನಾವಶ್ಯಕ ಖರ್ಚುಗಳು ಉಂಟಾಗ್ಬೋದು, ಜಾಗ್ರತೆ. ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ ಅನುಕೂಲ ಉಂಟಾಗುತ್ತೆ. ಮಾನಸಿಕವಾಗಿ ನೀವು ಉಲ್ಲಾಸವಾಗಿರ್ತೀರಿ. ಮತ್ತೆ ವಾರದ ಕೊನೆ 2 ದಿನ ಕಣ್ಣುಗಳ ತೊಂದರೆ, ಧನ ನಷ್ಟ ಉಂಟಾಗುವ ಸಾಧ್ಯತೆ ಇದೆ. ಈ ವಾರದಲ್ಲಿ ಒಟ್ಟು 5 ದಿನ ತುಲಾ ರಾಶಿ ಜಾತಕರು ಜಾಗ್ರತೆ. ಸೋಮವಾರ, ಮಂಗಳವಾರ, ಬುಧವಾರ ಮತ್ತು ಶನಿವಾರ, ಭಾನುವಾರ. ಹಾಗಾದ್ರೆ ತುಲಾ ರಾಶಿ ಜಾತಕರು ಏನು ಪರಿಹಾರ ಮಾಡ್ಕೋಬೇಕು ಅಂದ್ರೆ, ದೇವರ ದೇವ ಯಾರು? ಮಹಾದೇವ. ಅದಕ್ಕೆ ಓಂ ಮಹಾದೇವಾಯ ನಮಃ ಅಂತ ಜಪ ಮಾಡ್ತಾ ಜೇನುತುಪ್ಪದಿಂದ ಶಿವನಿಗೆ ಅಭಿಷೇಕವನ್ನ ಮಾಡಿ
ನಿಮಗೆ ಗ್ರಹಗಳಿಂದ ಬರುವ ನೆಗೆಟಿವ್ ಎಫೆಕ್ಟ್ ಗ್ಯಾರಂಟಿ ಕಮ್ಮಿ ಆಗುತ್ತೆ ತುಲಾ ರಾಶಿ ಜಾತಕರಿಗೆ. ಇನ್ನು ರಾಶಿ ಚಕ್ರದಲ್ಲಿ 8ನೇ ರಾಶಿ ವೃಶ್ಚಿಕ ರಾಶಿ. ಯಾರ್ಯಾರು ವೃಶ್ಚಿಕ ರಾಶಿ ಜಾತಕರಿದ್ದೀರಿ, ನಿಮಗೆ ವೆಲ್ಕಮ್. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ಶುಕ್ರ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ, ಶನಿ ಮಹಾತ್ಮನು ಕೂಡ ಚತುರ್ಥ ಭಾವದಲ್ಲಿ ಇರೋದ್ರಿಂದ ಮನೆ ಕಟ್ಟುವ ಯೋಗ, ಮನೆ ಬಗ್ಗೆ ಮಾತಾಡುವ ಯೋಗ, ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡೋರಿಗೆ ಧನಲಾಭ, ಬಿಲ್ಡರ್ಗಳಿಗೆ ಧನಲಾಭ, ಸುಖ ಪ್ರಾಪ್ತಿಯಾಗುವಂಥದ್ದು, ಧೈರ್ಯ ಸಾಹಸವನ್ನು ನೀವು ಮಾಡುವಂಥದ್ದು, ವಾಹನಗಳನ್ನ ಖರೀದಿ ಮಾಡುವಂತಹ ಯೋಗ, ಇವೆಲ್ಲ ಯೋಗ ಉಂಟಾಗ್ತಾ ಇದೆ. ಗುರುಜಿ ನೀವು ಹೇಳಿದ್ ಯಾವುದು ಒಳ್ಳೇದಾಗಲ್ಲ, ಬರೀ ನನ್ನ ಕೆಟ್ಟದಾಗುತ್ತೆ ಅನ್ನುವಂಥವ್ರು ನಿಮ್ಮ ಜನ್ಮ ಜಾತಕವನ್ನು ತೋರಿಸಿ ನಿಮ್ಗೆ ಯಾವ ಗ್ರಹ ಯಾಕೆ ಯಾವುದು ಒಳ್ಳೇದಾಗ್ತಿಲ್ಲ, ಬರೀ ಕೆಟ್ಟದಾಗ್ತಿದೆ ಅಂದ್ರೆ ಯಾವುದೋ ನೆಗೆಟಿವ್ ಗ್ರಹ ನಿಮಗೆ ತೊಂದರೆ ಕೊಡ್ತಾ ಇದೆ, ಅಥವಾ ನಿಮ್ಮ ಪ್ರಾರಬ್ಧ ಕರ್ಮ ನಿಮಗೆ ತೊಂದರೆ ಕೊಡ್ತಾ ಇದೆ. ನಿಮ್ಮ ಜನ್ಮ ಜಾತಕವನ್ನು ತೋರಿಸಿದ್ರೆ ಅದಕ್ಕೇನ್ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ನಾನು ತಿಳಿಸ್ತೀನಿ. ಹಾಗೆ ವೃಶ್ಚಿಕ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ ನಿಮ್ಮ ಆದಾಯದಲ್ಲಿ ಏರಿಕೆ ಆಗುತ್ತೆ. ಅವಿವಾಹಿತರಿಗೆ ವಿವಾಹ ಭಾಗ್ಯ ಉಂಟಾಗುತ್ತೆ. ಕೆಲವರು ವಿವಾಹ ಆಗಿ ವಿಚ್ಛೇದನ ಆಗಿ ಮರು ವಿವಾಹ ಪ್ರಯತ್ನ ಪಡೋರ್ಗೂ ಕೂಡ ವಿವಾಹ ಭಾಗ್ಯ ಉಂಟಾಗುತ್ತೆ. ವಿವಾಹ ಭಾಗ್ಯ ಬಂತು ಅಂತ ಹೇಳಿ ಯಾರಿಗಂದ್ರೆ ಅವ್ರಿಗೆ ವಿವಾಹ ಆಗ್ಬಿಟ್ರೆ ತೊಂದರೆ ಆಗತ್ತೆ. ಕರ್ಮಗಳ ಫಲ ಕೊಡೋರು ಯಾರು? ಗ್ರಹಗಳು. ಗ್ರಹಗಳ ಮುಖಾಂತರ ನಮಗೆ ನಾವು ಮಾಡಿದಂತ ಕರ್ಮಗಳ ಫಲ ಪ್ರಾಪ್ತಿಯಾಗುತ್ತೆ. ಅದಕ್ಕೆ ವಿವಾಹ ಆಗೋಕ್ಕಿಂತ ಮೊದಲೇ ಇಬ್ಬರ ಜಾತಕವನ್ನ ತೋರಿಸಿ, ನಿಮಗೆ ಸಿಗುವಂತಹ ವಧು ನಿಮಗೆ ನಿಮ್ಮ ತಂದೆ ತಾಯಿಗೆ ಹೊಂದ್ಕಂತರ ಇಲ್ವಾ, ನಿಮಗೆ ಸಿಗುವಂತಹ ವರನಿಗೆ ಆಯುಷ್ಯು ಆರೋಗ್ಯ ಚೆನ್ನಾಗಿದೆಯಾ, ಸಂತಾನ ಯೋಗ ಇದೆಯಾ, ಒಂದೇ ವಿವಾಹ ಇದೆಯಾ, ಅಥವಾ ಮಲ್ಟಿಪಲ್ ಮ್ಯಾರೇಜಸ್ ಇದೆಯಾ, ಅದೆಲ್ಲ ನಿಮ್ಮ ಜನ್ಮ ಜಾತಕ ಆಯುಷ್ಯ ಹೇಗಿದೆ. ಅದಕ್ಕೆ ಬರೀ ಸಾಲಾವಳಿ ನೋಡೋದಲ್ಲ, ಇಬ್ಬರ ಜಾತಕವನ್ನು ತೋರಿಸಿ ಮ್ಯಾಚಿಂಗ್ ಮಾಡಿಸಿ ನನ್ನ ಹತ್ರ, ನಾನು ನಿಮಗೆ ಖಂಡಿತ ಮಾರ್ಗದರ್ಶನ ಕೊಡ್ತೀನಿ. ಸ್ನೇಹಿತರ ಭೇಟಿ ಉಂಟಾಗುತ್ತೆ, ಎಲ್ಲಾ ಪ್ರಯತ್ನಗಳಲ್ಲಿ ಯಶಸ್ವಿ ಆಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ ಸೋಮಾರಿತನ, ಶೀಘ್ರ ಕೋಪ, ಚಿಕ್ಕ ಚಿಕ್ಕ ವಿಷಯಕ್ಕಿನ ಸಡನ್ನ ಕೋಪ ಬಂದ್ಬಿಡುತ್ತೆ. ಕ್ರೋಧ ಮಾಡ್ಕೋಬೇಡಿ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋವಿನಯ ನಾಶನಃ. ಕೋಪ ಅನ್ನೋದು ನಮ್ಮಲ್ಲಿರುವಂತಹ ಪ್ರೀತಿಯನ್ನು ನಾಶ ಮಾಡುತ್ತೆ. ನಾನು ಅಂತ ಅಹಂಕಾರ ಪಟ್ರೆ ನಮ್ಮಲ್ಲಿರುವಂತಹ ವಿನಯ ಅನ್ನೋದು ನಾಶ ಆಗುತ್ತೆ. ಲಾಭವಿಲ್ಲದ ಪ್ರಯಾಣಗಳು ಉಂಟಾಗುತ್ತೆ. ಯಾರು ಕೂಡ ಈ 2 ದಿನ, ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿದೆ. ಗುರುವಾರ, ಶುಕ್ರವಾರ ಆದಷ್ಟು ಪ್ರಯಾಣವನ್ನ ಮಾಡಬೇಡಿ. ಮತ್ತೆ ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಾಗತ್ತೆ, ಪ್ರಮೋಷನ್ ಆಗತ್ತೆ. ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ, ಭಾಗ್ಯೋದಯ ಆಗುತ್ತೆ, ಧನ ಪ್ರಾಪ್ತಿ ಆಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಒಟ್ಟು 5 ದಿನ ಶುಭ. ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ. ಹಾಗಾದ್ರೆ ವೃಶ್ಚಿಕ ರಾಶಿ ಜಾತಕರು ಏನ್ ಪರಿಹಾರ ಮಾಡ್ಕೋಬೇಕು ಈ ವಾರ? ಗ್ರಹಗಳ ನೆಗೆಟಿವ್ ಎಫೆಕ್ಟ್ ನಮಗೆ ಬರಬಾರದು ಅಂತ ನಿಮ್ಮೆಲ್ಲರ ಯೋಚನೆ ಇದ್ರೆ, ಭಗವಂತ ಕಣ್ಣಿಗೆ ಕಾಣಲ್ಲ, ಅವ್ಯಕ್ತ. ಅದರಿಂದ ಈಶ್ವರನನ್ನ ಓಂ ಅವ್ಯಕ್ತಾಯ ನಮಃ ಅಂತೇಳಿ ಮಂತ್ರ ಜಪ ಮಾಡ್ತಾ ಶಿವನಿಗೆ ಗಂಗಾಜಲ ಅಭಿಷೇಕವನ್ನ ಮಾಡಿ ಗ್ರಹಗಳ ನೆಗೆಟಿವ್ ಎಫೆಕ್ಟ್ ವೃಶ್ಚಿಕ ರಾಶಿಯವರಿಗೆ ಕಮ್ಮಿ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 9ನೇ ರಾಶಿ ಧನಸ್ಸು ರಾಶಿ. ಯಾರ್ಯಾರು ಧನಸ್ಸು ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 23ನೇ ತಾರೀಕು ಡಿಸೆಂಬರ್ 2024ರಿಂದ 29 ಡಿಸೆಂಬರ್ 2024ರ ಧನುರ್ರಾಶಿ ಭವಿಷ್ಯ. ಈಗ ಧನಸ್ಸು ರಾಶಿಗೆ ಶುಕ್ರ 3ನೇ ಮನೆಯಲ್ಲಿ ಸಂಚಾರ ಆಗ್ತಾನೆ. ನಿಮಗೆ ಧೈರ್ಯ ಹೆಚ್ಚಾಗುತ್ತೆ, ಸಾಹಸ ಮಾಡ್ತೀರಿ, ನಿಮ್ಮ ಎಲ್ಲಾ ಮನೋಕಾಮನೆಗಳನ್ನ ಪೂರ್ಣ ಮಾಡ್ಕೊಳ್ಳೋಕೋಸ್ಕರ ಪ್ರಯತ್ನ ಮಾಡ್ತೀರಿ. ಭಾಗ್ಯ ಭಾವನ ಶುಕ್ರ ನೋಡೋದ್ರಿಂದ ತಂದೆಯಿಂದ
ನೀವು ಮಾಡುವಂತಹ ಧರ್ಮ ಕಾರ್ಯಗಳಿಂದ ನಿಮಗೆ ಭಾಗ್ಯೋದಯ ಉಂಟಾಗುವ ಸಾಧ್ಯತೆಗಳಿದೆ. ನೋಡಿ, ಧನಸ್ಸು ರಾಶಿಯೊಳಗೆ ಇಷ್ಟೆಲ್ಲ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗ್ತಾ ಇದೆ ಈ ವಾರ. ನಿಮ್ಮ ಚಿಕ್ಕ ಸಹೋದರ ಸಹೋದರಿಯಿಂದ ನಿಮಗೆ ಸಹಕಾರ ಸಿಗುತ್ತೆ. ನೆರೆಹೊರೆಯವರು ಉತ್ತಮವಾದ ನೆರೆಹೊರೆಯವರು ಇರ್ತಾರೆ. ನೆರೆಹೊರೆ ಸುತ್ತಮುತ್ತ ನೀವೆಲ್ಲಿ ಕೆಲಸ ಮಾಡ್ತೀರೋ, ಎಲ್ಲಿ ವಾಸ ಮಾಡ್ತೀರೋ ಅವರೆಲ್ಲ ನಿಮಗೆ ಸಹಕಾರವನ್ನ ಕೊಡ್ತಾರೆ. ಈ ವಾರದಲ್ಲಿ ಒಟ್ಟು 5 ದಿನ ಧನಸ್ಸು ರಾಶಿಯವರಿಗೆ ಟೈಮ್ ಚೆನ್ನಾಗಿದೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ. ಉಲ್ಲಾಸವಾಗಿರ್ತೀರಿ. ಎಲ್ಲೋದ್ರೂ ಅಲ್ಲಿ ಬಹಳ ಗೌರವಗಳು ಪ್ರಾಪ್ತಿಯಾಗುತ್ತೆ. ತಾವು ಮಾಡುವಂತಹ ಕೆಲಸ ಸೇವೆಯಲ್ಲಿ ಪ್ರಮೋಷನ್ ಸಿಗುತ್ತೆ. ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯಂ ಸರ್ವರ್ಥ ಸಾಧನಂ. ಎಲ್ಲಿ ಧೈರ್ಯ ಇದೆಯೋ ಎಲ್ಲವನ್ನು ನೀವು ಸಾಧನೆ ಮಾಡ್ಕೋಬಹುದು. ನಿಮ್ಮ ಜೀವನದಲ್ಲಿ ಸಂತೋಷ ಅನ್ನೋದು ಉಕ್ಕುತ್ತೆ. ಹಾಲು, ಹೊಸ ಮನೆಗೆ ಹೋದಾಗ ಹಾಲು ಉಕ್ಕಿಸ್ತೀವಿ, ಹಾಗೆ ಸಂತೋಷ ಅನ್ನೋದು ಉಕ್ಕುತ್ತೆ. ಅಧಿಕಾರವನ್ನ ಪಡಿತೀರಿ. ಆದ್ರೆ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಅನಾವಶ್ಯಕ ಖರ್ಚು, ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ಬೇಸರವನ್ನ ಮಾಡ್ಕೋಬೇಡಿ. ವಾರದ ಕೊನೆ 2 ದಿನ ಧನಸ್ಸು ರಾಶಿ ಜಾತಕರು ಜಾಗ್ರತೆಯನ್ನ ವಹಿಸಿ ಅಂತ ಹೇಳ್ದ. ಹಾಗಾದ್ರೆ ಧನಸ್ಸು ರಾಶಿ ಜಾತಕರು ಏನು ಪರಿಹಾರ ಮಾಡ್ಕೋಬೇಕು ಅಂದಾಗ, ಓಂ ಶಾಶ್ವತಾಯ ನಮಃ. ಪರಮಾತ್ಮ ಯಾವಾಗ್ಲೂ ಕೂಡ ಶಾಶ್ವತ. ಆತ್ಮನು ಕೂಡ ಶಾಶ್ವತ. ಆತ್ಮನ ತಂದೆ ಭಗವಂತ ಶಿವನು ಕೂಡ ಶಾಶ್ವತ. ನಾವು ಶರೀರ ಶಾಶ್ವತ ಅಲ್ಲ. ಇಲ್ಲಿಗೆ ಬಂದ್ಮೇಲೆ ನಾವು ವಾಪಸ್ ಹೋಗ್ಲೇಬೇಕು ಅಲ್ವಾ? ಆದ್ರಿಂದ ಈ ಮಂತ್ರವನ್ನ ಧನಸ್ಸು ರಾಶಿ ಜಾತಕರು ಓಂ ಶಾಶ್ವತಾಯ ನಮಃ ಅನ್ನುವಂತ ಮಂತ್ರವನ್ನ ಈಶ್ವರನ ಮೇಲೆ ಜಪ ಮಾಡ್ತಾ ಜೇನುತುಪ್ಪದಿಂದ ಶಿವನಿಗೆ ಅಭಿಷೇಕವನ್ನ ಮಾಡಿ ಈ ವಾರ ನಿಮಗೆ ಗ್ರಹಗಳ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ ಧನಸ್ಸು ರಾಶಿ ಜಾತಕರಿಗೆ. ಇನ್ನು ರಾಶಿ ಚಕ್ರದಲ್ಲಿ 10ನೇ ರಾಶಿ ಕಾಯ್ತಾ ಇದ್ದೀರಾ, ಮಕರ ರಾಶಿ. ಮಕರ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಮಕರ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ದ್ವಿತೀಯ ಭಾವದಲ್ಲಿ ನಿಮಗೆ ಶುಕ್ರ ಸಂಚಾರ. ನಿಮಗೆ ಕುಟುಂಬ ಸುಖವಾಗಿರ್ಬೇಕಾದ್ರೆ ಯೋಗಕಾರಕ ಶುಕ್ರ. ಮಕರ ರಾಶಿಯವರಿಗೆ ಶುಕ್ರ ಪಂಚಮಾಧಿಪತಿ, ದಶಮಾಧಿಪತಿ. ಮಕ್ಕಳಿಂದ ಅನುಕೂಲ ಆಗುತ್ತೆ, ಧನ ಪ್ರಾಪ್ತಿ ಆಗುತ್ತೆ. ತಾವು ಮಾಡುವಂತ ವೃತ್ತಿಯಿಂದ ಕುಟುಂಬ ಸುಖವಾಗಿರುತ್ತೆ. ಯಾಕಂದ್ರೆ ಒಂದು ಮನೆ, ಒಂದು ಗೃಹ ಅಂದಾಗ ಒಬ್ಬ ಸ್ತ್ರೀ ಇದ್ದಾಗ ಆ ಮನೆ ಲಕ್ಷಣವೇ ಬೇರೆ ಅಲ್ವಾ? ಅಂತಹ ಮನೆ. ಎಲ್ಲದಕ್ಕಿಂತ ಮುಖ್ಯವಾಗಿ ದುಡ್ಡು ಬರುತ್ತಾ ಗುರುಜಿ? ಎಸ್, ದುಡ್ಡು ಬರುವ ಸಾಧ್ಯತೆ ಇದೆ. ಯಾವುದರಿಂದ ದುಡ್ಡು ಬರ್ಬೋದು? ನಿಮ್ಮ ಬುದ್ಧಿ ಜ್ಞಾನದಿಂದ ದುಡ್ಡು ಬರುವ ಸಾಧ್ಯತೆ. ನೀವು ಓದಿರುವ ವಿದ್ಯೆಯಿಂದ ಧನ ಪ್ರಾಪ್ತಿ. ಸಂಗೀತಗಾರರಿಗೆ ಧನ ಪ್ರಾಪ್ತಿ, ಭಾಷಣಗಾರರಿಗೆ ಧನ ಪ್ರಾಪ್ತಿ. ವೃತ್ತಿ, ಯಾವ ವೃತ್ತಿ ಮಾಡೋರಿಗೆ? ಫ್ಯಾಷನ್ ಇಂಡಸ್ಟ್ರಿ, ಸಿನಿಮಾ ಇಂಡಸ್ಟ್ರಿ, ಬಟ್ಟೆ ವ್ಯಾಪಾರ ಮಾಡೋರಿಗೆಲ್ಲ ಧನ ಪ್ರಾಪ್ತಿ ಆಗುತ್ತೆ. ಫ್ಯಾನ್ಸಿ ಸ್ಟೋರ್ ಇಟ್ಟವರಿಗೂ ಕೂಡ ಧನ ಪ್ರಾಪ್ತಿ ಆಗುವ ಸಾಧ್ಯತೆ ಇದೆ ಈ ವಾರ. ನೋಡಿ, ಇಷ್ಟೆಲ್ಲ ಶುಭ ಫಲಗಳು ಮಕರ ರಾಶಿಯವರಿಗೆ ಉಂಟಾಗ್ತಾ ಇದೆ. ಆದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ, ಬುಧವಾರ ಗೌರವ ನಷ್ಟ ಉಂಟಾಗ್ಬೋದು. ಇನ್ನು ಕೆಲವರಿಗೆ ಧನ ನಷ್ಟ ಉಂಟಾಗ್ಬೋದು. ಇನ್ನು ಕೆಲವರಿಗೆ ಹೊಟ್ಟೆ ತೊಂದರೆ ಆಗ್ಬೋದು. ಇನ್ನು ಕೆಲವರಿಗೆ ಪ್ರಯಾಣಗಳಲ್ಲಿ ಬೇಸರ ಉಂಟಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ವಾರದ ಕೊನೆ 4 ದಿನ ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಸೂಪರ್ ಆಗಿದೆ. ಮದ್ಯ ವ್ಯಾಪಾರದಿಂದ ಧನಲಾಭ, ದ್ರವ್ಯ ವ್ಯಾಪಾರದಿಂದ ಧನಲಾಭ. ದ್ರವ್ಯ ಅಂದಾಗ ಪೆಟ್ರೋಲ್, ಡೀಸೆಲ್, ಆಯಿಲ್ ವ್ಯಾಪಾರ ಮಾಡೋರ್ಗೆಲ್ಲ ಒಳ್ಳೆ ದುಡ್ಡು ಬರುತ್ತೆ. ವಿವಾಹ ಭಾಗ್ಯ ಅಂದ ತಕ್ಷಣ, ಗುರುಜಿ ವಿವಾಹ ಭಾಗ್ಯ ಅಂದ್ರಿ, ನಾನು ವಿವಾಹ ಆಗ್ಬಿಟ್ಟೆ, ಈಗ ಗೋಳು ಹೊಂದಾಣಿಕೆ ಆಗ್ತಾ ಇಲ್ಲ, ಬೇಡವೇ ಬೇಡ, ಬಿಡಿಸ್ಬಿಡಿ, ಟೆನ್ಷನ್ನು. ಅದೆಲ್ಲದಕ್ಕಿಂತ ಮೊದಲು ಆಗೋಗ್ಬಿಟ್ಟಿದ್ರೆ ಏನ್ ಮಾಡ್ರಿ, ಇಬ್ರು ಜಾತಕ ಬಂತೊಂದು ತೋರಿಸಿ, ಏನ್ ನಿಮಗೆ ಶಾಪಗಳಿದೆ, ದೋಷ ಇದೆ, ಪರಿಹಾರ ಮಾಡ್ಕೊಡ್ತೀನಿ.
ಇಲ್ಲ ಆಗಿಲ್ಲ ಅಂದ್ರೆ ಪ್ರಿಕಾಷನ್ ಮೊದಲೇ ಇಬ್ಬರು ಜಾತಕವನ್ನ ತೋರಿಸಿ, ಬರೀ ಸಾಲಾವಳಿ ನೋಡೋದಲ್ಲ, ನಿಮಗೆ ಬರುವಂತಹ ವಧು ನಿಮಗೆ ಹೊಂದ್ಕಂತಾರ ಇಲ್ವಾ, ಗ್ರಾಹಿ ಕರ್ಮ ಫಲದಾತಃ, ನಾವು ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಕರ್ಮಗಳಿಗೆ ಫಲವನ್ನ ಗ್ರಹಗಳು ಕೊಡೋದ್ರಿಂದ ನಿಮಗೆ ಸಿಗುವಂತಹ ವಧು ನಿಮಗೆ ನಿಮ್ ತಂದೆ ತಾಯಿಗೆ ಹೊಂದ್ಕಂತಾರ ಇಲ್ವಾ, ನಿಮಗೆ ಸಿಗುವಂತಹ ವರನಿಗೆ ಆಯುಷ್ಯು ಆರೋಗ್ಯ ಅಭಿವೃದ್ಧಿ ಇದೆಯಾ ಇಲ್ವಾ, ಅದೆಲ್ಲ ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸೋದನ್ನ ಮರಿಬೇಡಿ. ಗುರುಜಿ ನೀವ್ ಹೇಳೋದು ಯಾವ್ದು ನನ್ಗೆ ಒಳ್ಳೇದಾಗ್ತಿಲ್ಲ, ಬರೀ ಕೆಟ್ಟದೇ ಅನುಭವಿಸ್ತಾ ಇದ್ದೀನಿ, ಇನ್ನು ಎಷ್ಟು ದಿವಸ ನನಗೆ ಟೈಮ್ ಚೆನ್ನಾಗಾಗುತ್ತೆ, ನಾನು ಇನ್ನು ಎಷ್ಟು ದಿವಸ ಕಷ್ಟಪಡ್ಬೇಕು ಅಂದ್ರೆ ನಿಮ್ಮ ಜನ್ಮ ಜಾತಕ ತೋರಿಸಿ, ನಿಮ್ಗೆ ಯಾವ ನೆಗೆಟಿವ್ ಗ್ರಹ ತೊಂದರೆ ಕೊಡ್ತಾ ಇದೆ, ಯಾವ ಪ್ರಾರಬ್ಧ ಕರ್ಮ ತೊಂದರೆ ಕೊಡ್ತಾ ಇದೆ ಅನ್ನೋದನ್ನ ಕಂಡಿಡಿದು ಅದಕ್ಕೆ ಪರಿಹಾರ ಮಾಡೋಣ. ಮದ್ಯ ದ್ರವ್ಯ ವ್ಯಾಪಾರ, ಆಯಿಲ್ಲು, ನೀರ್ ವ್ಯಾಪಾರದಲ್ಲೆಲ್ಲ ಲಾಭ, ಪ್ರಮೋಷನ್ ಆಗುವಂಥದ್ದು, ವಾರದ ಕೊನೆ 4 ದಿನ ಸೂಪರ್. ಸೋಮವಾರ ಮಂಗಳವಾರ ಬುಧವಾರ ಮಾತ್ರ ಎಚ್ಚರವಾಗಿರ್ರಿ. ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಆನೆ ನಡೆದದ್ದೇ ದಾರಿ, ಉತ್ಸಾಹ, ಉತ್ತಮವಾದ ಆರೋಗ್ಯ ಮಕರ ರಾಶಿಯವರಿಗೆ ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ. ಆಗ ಈ ವಾರ ನಾನು ಏನು ಪರಿಹಾರ ಮಾಡಬೇಕು ಗುರುಜಿ ಅಂದಾಗ, ಓಂ ಪರಮಾತ್ಮನೇ ನಮಃ. ನಮ್ಮೆಲ್ಲ ಆತ್ಮಗಳ ತಂದೆ ಯಾರು? ಪರಮಾತ್ಮ, ಭಗವಂತ. ಅದಕ್ಕೆ ಓಂ ಪರಮಾತ್ಮನೇ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ ಒಳ್ಳೇದಾಗತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಕುಂಭರಾಶಿ. ಕುಂಭರಾಶಿಯವರು ಕಾಯ್ತಾ ಇದ್ದೀರಾ ಗುರುಜಿ ಏನ್ ಭವಿಷ್ಯ ಹೇಳ್ತಾರೆ ಅಂತ? ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಕುಂಭರಾಶಿಗೆ ಶುಕ್ರ ಸಂಚಾರ, ಇಷ್ಟು ದಿವಸ ಶನಿ ನಿಮ್ಮ ಜನ್ಮ ರಾಶಿಯಲ್ಲಿ ಇದ್ದಾನೆ, ಅದ್ರ ಜೊತೆಗೆ ಶುಕ್ರನೂ ಬಂದು ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆಗ್ತಾರದ್ರಿಂದ ಶುಕ್ರ ಯೋಗಕಾರಕ. ಇಷ್ಟು ದಿವಸ ಹಳೇ ಬಟ್ಟೆ ಹಾಕೊಂತಿದೆ ಗುರುಜಿ, ಯಾಕೋ ನೀಟಾಗಿರಕ್ಕೆ ಮನ್ಸು ಬರ್ತಿರ್ಲಿಲ್ಲ, ಈಗ ನೀಟಾಗಿ ಬಟ್ಟೆ ಹಾಕೊಂತೀರ. ಕೆಲವರಿಗೆ ಗುರುಜಿ ಸ್ನಾನ ಮಾಡಕ್ಕೆ ಬೇಜಾರು, ಅದು ಚೇಂಜ್ ಆಗೋಗುತ್ತೆ, ದಿನಕ್ಕೆ ಬೇಕಾದ್ರೆ 2 ಸಲ ಸ್ನಾನ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತೀರ, ಅಷ್ಟು ನೀಟ್ ಅಂಡ್ ಕ್ಲೀನ್. ಪ್ರಾಪಂಚಿಕ ಸುಖ ಅನುಭವಿಸ್ಬೇಕು ಅನ್ನುವಂತಹ ಮನೋಕಾಮನೆಗಳು, ಬೇರೆಯವರಿಗೆ ನಾನು ಸುಂದರವಾಗಿ ಕಾಣಬೇಕು, ನಾನು ಪುರುಷನಾಗಿದ್ರೆ ಸ್ತ್ರೀಗೆ, ನಾನು ಸ್ತ್ರೀ ಆಗಿದ್ರೆ ಪುರುಷನಿಗೆ ನಾನು ತುಂಬಾ ಚೆನ್ನಾಗಿ ಕಾಣಬೇಕು ಅನ್ನುವಂತಹ ಮನೋಭಾವವನ್ನು ಶುಕ್ರ ಉತ್ಪತ್ತಿ ಮಾಡ್ತಾನೆ. ಅದಕ್ಕೆ ಶುಕ್ರನನ್ನ ಪ್ರಾಪಂಚಿಕ ಲೌಕಿಕ ಸುಖಕ್ಕೆ ಕಾರಕ ಗ್ರಹ. ಅದೇ ಗುರು ಯಾರು? ಅಲೌಕಿಕ. ಅಲೌಕಿಕ ಅಂದ್ರೆ ಆಧ್ಯಾತ್ಮಿಕ. ಈಗ ಪ್ರಾಪಂಚಿಕ ಸುಖ ಕೊಡುವ ಶುಕ್ರ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಮಾಡ್ಬೇಕಾದ್ರೆ ನೀವು ಯಾವ್ದಕ್ಕೋಸ್ಕರ ಖರ್ಚು ಮಾಡ್ತೀರಿ? ಆಟೋದಲ್ಲಿ ಹೋಗೋ ಬದಲು ಕಾರಲ್ಲಿ ಹೋಗೋಣ, ಊಬರ್ ಓಲಾ ಬುಕ್ ಮಾಡ್ಬೇಕಾದ್ರೆ ಕಾರಲ್ಲಿ ಹೋಗೋಣ, ಫ್ಲೈಟ್ ಅಲ್ಲಿ ಹೋಗೋಣ. ಹೀಗೆ ನಿಮ್ಮ ಮನೋಸ್ಥಿತಿ ಚೇಂಜ್ ಆಗುತ್ತೆ. ಕುಂಭರಾಶಿ ಜಾತಕರಿಗೆ ಪ್ರಾಪಂಚಿಕ ಭೋಗ ಸುಖ ಭೋಗಗಳನ್ನ ಅನುಭವಿಸ್ಬೇಕು ಅನ್ನುವಂತ ಮನೋಭಾವನೆ ಉಂಟಾಗುವ ಸಾಧ್ಯತೆ ಇದೆ ಕುಂಭರಾಶಿಯವರಿಗೆ. ಆದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದ್ರೆ, ವಾರದ ಮೊದಲು 5 ದಿನ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಕೋಪ ಮಾಡ್ಕೋಬೇಡಿ, ಕೋಪವನ್ನ ಕಂಟ್ರೋಲ್ ಮಾಡಿ. ಕೋಪ ಹೆಚ್ಚಾದಾಗ ಯಾವುದೇ ನಿರ್ಣಯಗಳನ್ನ ತಗೋಬೇಡಿ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನ. ಕೋಪ ಅನ್ನೋದು ಏನಾಗುತ್ತೆ, ನಮ್ಮಲ್ಲಿರುವ ಪ್ರೀತಿನ ಸುಟ್ಟಾಕ್ಬಿಡುತ್ತೆ. ಕ್ರೋಧ ಅಗ್ನಿ ಅಂತೀವಿ, ಬೆಂಕಿ ನಮ್ಮಲ್ಲಿರುವಂತ ಪ್ರೀತಿಯನ್ನ ನಾಶ ಮಾಡಿಬಿಡುತ್ತೆ. ನಾನು ನಾನು ಅಂತ ಅಹಂಕಾರ ಇದ್ದಾಗ ನಮ್ಮ ಬುದ್ಧಿಯನ್ನ ಭ್ರಷ್ಟ ಮಾಡುತ್ತೆ. ಎಚ್ಚರ. ಅದಕ್ಕೆ ಕುಂಭರಾಶಿ ಜಾತಕರು, ಗುರುಜಿ ನೀವ್ ಹೇಳೋದೆಲ್ಲ ಬರೀ ಕೆಟ್ಟದೇ ಆಗ್ತಿದೆ, ನಾನು ಒಳ್ಳೇದೇ ಆಗ್ತಾ ಇಲ್ಲ, ಕಷ್ಟಗಳೇ ಅನುಭವಿಸ್ತಾ ಇದ್ದೀನಿ ಅನ್ನೋದು ಜನ್ಮ ಜಾತಕ ತೋರಿಸಿ, ನಿಮ್ಗೆ ಯಾವುದು ಪಾಪಗ್ರಹ ತೊಂದರೆ ಕೊಡ್ತಾ ಇದೆ, ನೀವೇನು ಪ್ರಾರಬ್ಧ ಕರ್ಮ ಮಾಡಿದ್ರಿ, ಇದಕ್ಕೆ ನೀವೇನು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ನಾನ್ ನಿಮ್ಗೆ ಜಾತಕ ತೋರಿಸಿದಾಗ ಖಂಡಿತ ತಿಳಿಸ್ತೀನಿ. ಆತಂಕ ಹೆಚ್ಚಾಗ್ಬೋದು, ಪೈಲ್ಸ್ ರೋಗ ಇರೋರು ತುಂಬಾ ಎಚ್ಚರ. ಕ್ರೂರವಾಗಿ ವರ್ತಿಸ್ಬೇಡಿ. ನೀವು ವಿವಾಹ ಆಗಿದ್ದರೆ ನಿಮ್ಮ ಸಂಗಾತಿ ಜೊತೆ ವಿವಾದ ಬೇಡ. ಪುರುಷರಾಗಿದ್ದರೆ ಪತ್ನಿ ಜೊತೆ ವಿವಾದ ಮಾಡ್ಕೋಬೇಡಿ. ಸ್ತ್ರೀಯರಾಗಿದ್ದರೆ ಪತಿಯ ಜೊತೆ ವಿವಾದ ಮಾಡ್ಕೋಬಾರ್ದು.
ಮಕ್ಕಳ ಜೊತೆನೂ ಕೂಡ ವಿವಾದವನ್ನ ಮಾಡ್ಕೋಬೇಡಿ, ಎಚ್ಚರ. ಆದ್ರೆ ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ಕುಂಭರಾಶಿಯವರಿಗೆ ಟೈಮ್ ತುಂಬಾ ಚೆನ್ನಾಗಿದೆ. ಬಹಳ ಗೌರವಗಳು ಸಿಗುತ್ತೆ. ಗೌರವ ಸಿಕ್ತಾಗ ನಮ್ಗೆ ಎಷ್ಟು ರೆಸ್ಪೆಕ್ಟ್ ಯಾರನ್ನ ಕೊಟ್ಟಾಗ ಎಲ್ಲರಿಗೂ ಕೂಡ ಶರೀರ ಏನ್ ಬಯಸುತ್ತೆ, ಎಲ್ಲರೂ ನನಗೆ ಗೌರವ ಕೊಡ್ಬೇಕು, ಗೌರವದಿಂದ ನೋಡ್ಬೇಕು. ಆ ಗೌರವ ನಿಮಗೆ ಪ್ರಾಪ್ತಿಯಾಗುತ್ತೆ. ಅಧಿಕಾರ ಬೇಕು, ನಾನು ಅಧಿಕಾರ ಕಳ್ಕೊಂಡ್ಬಿಟ್ಟಿದೀನಿ, ಗುರುಜಿ ನನ್ಗೆ ಮತ್ತೆ ವಾಪಸ್ ಅಧಿಕಾರ ಸಿಗುತ್ತಾ? ಅಧಿಕಾರ ಸಿಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಎಲ್ಲಾ ರೀತಿಯ ಅನುಕೂಲಗಳು ಕೂಡ ಆಗುತ್ತೆ ವಾರದ ಕೊನೆ 2 ದಿನ ಶನಿವಾರ ಭಾನುವಾರ. ಗುರುಜಿ ಏನು ಆಗ್ತಾ ಇಲ್ಲ ಗುರುಜಿ, ಬರೀ ಕೆಟ್ಟದೇ ಆಗ್ತಿದೆ, ಜಾತಕ ತೋರಿಸಿ ಪರಿಹಾರವನ್ನ ಮಾಡ್ಕೊಳ್ಳಿ. ನೀವು ಜಾತಕ ತೋರಿಸ್ತಾ ತಾನೆ ನಿಮ್ಗೆ ಯಾವ ಗ್ರಹದಿಂದ ನಿಮ್ಗೆ ಬರೀ ಕೆಟ್ಟದಾಗ್ತಿದೆ, ಯಾಕೆ ಒಳ್ಳೇದಾಗ್ತಿಲ್ಲ? ಬರೀ 7.5 ಒಂದೇ ಅಲ್ವಲ್ಲ. ಈಗ ಶುಕ್ರ ನಿಮ್ಮ ಜನ್ಮ ರಾಶಿಗೆ ಬಂದಿದ್ದಾನೆ, ನಿಮಗೆ ಶುಭ ಫಲಗಳು ಪ್ರಾಪ್ತಿ ಆಗ್ಲೇಬೇಕು, ಆಗ್ತಾ ಇಲ್ಲ. ನಿಮ್ಗೆ ಯಾವ ದಶಾಭುಕ್ತಿ ನಡೀತಿದೆ ಅದೆಲ್ಲ ನಿಮ್ಮ ಜನ್ಮ ಜಾತಕವನ್ನ, ಇದು ಗೋಚಾರ ಫಲ, ನಿಮ್ಮ ಜನ್ಮ ಜಾತಕವನ್ನ ನೀವು ತೋರಿಸ್ಬೇಕು. ಗುರುಜಿ ಈ ವಾರ ನನಗೆ ಕೆಟ್ಟದಾಗಬಾರ್ದು, ಒಳ್ಳೇದಾಗ್ಬೇಕು, ಏನ್ ಪರಿಹಾರ ಮಾಡ್ಕೋಬೇಕು ಅಂದಾಗ ಓಂ ತ್ರಿಲೋಕೇಶಾಯ ನಮಃ. 3 ಲೋಕಕ್ಕೂ ಕೂಡ ಈಶ್ವರ ದೊಡ್ಡವನು ಅಲ್ವಾ, ಎಲ್ಲ ವಾಪಸ್ ಹೋಗ್ಲೇಬೇಕು, ಶಿವನ ಪಾದಕ್ಕೆ ಸೇರ್ಲೇಬೇಕು, ಅಥವಾ ಶಿವನ ಹತ್ರ ಜೊತೆಗೆ ಹೋಗ್ಲೇಬೇಕು, ಶಿವನ ಜೊತೆ ಇರ್ಲೇಬೇಕು ಅಲ್ವಾ. ಆದ್ರಿಂದ ಈ ಮಂತ್ರ ಜಪ ಮಾಡಿ, ರುದ್ರಾಭಿಷೇಕವನ್ನ ಮಾಡಿಸಿ. ಇಲ್ಲ ಗುರುಜಿನ ಹತ್ರ ಹಣಕಾಸು ಅಷ್ಟಿಲ್ಲ ಅಂದ್ರೆ ಹಾಲು, ಹಸುವಿನ ಹಾಲಿನಿಂದ ಶಿವನ ಅಭಿಷೇಕ ಮಾಡಿ, ನಿಮಗೆ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ ಖಂಡಿತವಾಗ್ಲೂ. ಗ್ರಹಗಳ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಇನ್ನ ರಾಶಿ ಚಕ್ರದಲ್ಲಿ 12ನೇ ರಾಶಿ ಕಾಯ್ತಾ ಇದ್ದೀರಲ್ವಾ, ಗುರುಜಿ ಏನ್ ಭವಿಷ್ಯ ಹೇಳ್ತಾರೆ ಅಂತ. ಮೀನರಾಶಿ. ಮೀನರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನೋಡ, ಮೀನರಾಶಿಯವರಿಗೆ ಹೇಗಿದೆ ಫಲಾನುಫಲ. ಶುಕ್ರ ವ್ಯಯ ಭಾವದಲ್ಲಿ ಸಂಚಾರ, ಶುಕ್ರ ಸಂಚಾರ ಆಗ್ತಾನೆ. ಶುಕ್ರ ವ್ಯಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಏನ್ ಮಾಡ್ತಾನೆ? ಉಲ್ಲಾಸ. 12ನೇ ಮನೆ ಅಂದಾಗ ಹಾಸ್ಪಿಟಲ್ ಕೆಲಸ ಮಾಡೋರು ಒಳ್ಳೇದಾಗ್ಬಿಡುತ್ತೆ, ನರ್ಸ್ಗಳಿಗೆ ಒಳ್ಳೇದಾಗ್ಬಿಡುತ್ತೆ, ಕೆಲವರಿಗೆಲ್ಲ ಜೈಲು ವಾಸ ಆಗಿದ್ರು ಅಲ್ಲೂ ಸುಖ ಅನುಭವಿಸ್ಬಿಡ್ತಾರೆ. ಶುಕ್ರ ವ್ಯಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ತುಂಬಾ ಮೇಲ್ ಬರ್ತೀರಿ. ಹಣ ಖರ್ಚು ಮಾಡ್ತೀರಿ, ಯಾವ್ದಕ್ಕೋಸ್ಕರ ಖರ್ಚು ಮಾಡ್ತೀರಿ? ಉಲ್ಲಾಸ ಪಡೆಯೋದಕ್ಕೋಸ್ಕರ, ಬೆಡ್ ಕಂಫರ್ಟ್ಗೋಸ್ಕರ ಹಣ ಖರ್ಚಾಗುವ ಸಾಧ್ಯತೆನೂ ಇದೆ. ಇಲ್ಲ ತಮ್ಮ ಬೆಡ್ರೂಮ್, ಐಷಾರಾಮಿ ಜೀವನ, ಎಲ್ಲೋ ಟೂರಿಸಂ ಹೋದಾಗ, ಟ್ರಾವೆಲ್ ಮಾಡಿದಾಗ, ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಿದಾಗ ಒಳ್ಳೊಳ್ಳೆ ಹೋಟ್ಲುಗಳಲ್ಲಿ ಹೋಟ್ಲು ಬುಕ್ ಮಾಡುವಂಥದ್ದು, ಈ ತರ ಯೋಗ ಮೀನರಾಶಿಯವರಿಗೆ ಈ ವಾರ ಉಂಟಾಗುತ್ತೆ. ಹಾಗಾದ್ರೆ ಮೀನರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂತ ನೀವೆಲ್ಲ ಕಾಯ್ತಾ ಇದ್ರೆ, ಸೋಮವಾರ, ಮಂಗಳವಾರ, ಬುಧವಾರ ಗೌರವ. ಆದ್ರೆ ಮಾನಸಿಕ ಒತ್ತಡ ಇದ್ದೇ ಇರುತ್ತೆ. ಗೌರವ ಸಿಕ್ತಾಗ ಏನಾಗುತ್ತೆ? ನಮ್ಮ ಮನಸ್ಸು ಶಾಂತಿ ಆಗುತ್ತೆ, ಸನ್ಮಾನಗಳು. ಮಾನಸಿಕವಾಗಿ ಏನಾಗುತ್ತೆ? ಸಂತೋಷ. ಯಾಕಂದ್ರೆ ಪ್ರತಿಯೊಬ್ಬನಿಗೂ ಏನ್ ಬೇಕು? ಸೆಲ್ಫ್ ರೆಸ್ಪೆಕ್ಟ್. ಅದಕ್ಕೆ ಯಾವಾಗ್ಲೂ ಕೂಡ ಸೆಲ್ಫ್ ರೆಸ್ಪೆಕ್ಟ್ ಕಳ್ಕೋಬಾರದು. ಗೌರವ, ಜನಗಳಿಂದ ಸಂತೋಷ ಸಿಗುತ್ತೆ. ರುಚಿ ರುಚಿಯಾದಂತ ಆಹಾರ, ಅನ್ನ ಹಿ ಪೂರ್ಣ ಬ್ರಹ್ಮ, ಸಾತ್ವಿಕ ಆಹಾರ ಅಥವಾ ಐಷಾರಾಮಿ ಆಹಾರ ತಿನ್ಬೋದು ನೀವು. ನಾನು ಒಳ್ಳೆ ಊಟ ಮಾಡ್ಬೇಕಪ್ಪ ಇವತ್ತು, ಬಾಸುಮತಿ ಅಕ್ಕಿಲ ಅನ್ನ ಎಲ್ಲಿ ಮಾಡಿರ್ತಾರೆ? ಒಳ್ಳೊಳ್ಳೆ ಸ್ಟಾರ್ ಹೋಟ್ಲುಗಳಲ್ಲಿ ಹೋಗಿ ಊಟ ಮಾಡ್ಬೋದು. ಪ್ರಮೋಷನ್ ಉಂಟಾಗ್ಬೋದು. ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರುತ್ತೆ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಆಪಾದನೆಗಳು ಉಂಟಾಗುವ ಸಾಧ್ಯತೆ, ಅದಕ್ಕೆ ಬಹಳ ಎಚ್ಚರ. ಇನ್ನು ಕೆಲವರಿಗೆ ಕಲಹಗಳುಂಟಾಗುವ ಸಾಧ್ಯತೆ, ಇನ್ನ ಕೆಲವರಿಗೆ ಆತಂಕ ಹೆಚ್ಚಾಗುವ ಸಾಧ್ಯತೆ, ಇನ್ನು ಕೆಲವರಿಗೆ ಅನಾವಶ್ಯಕ ಖರ್ಚು ಉಂಟಾಗ್ಬೋದು ನಿಮ್ಗೆ. ಅದಕ್ಕೆ ಖರ್ಚು ಎಷ್ಟು ಮಾಡ್ತೀರಾ ಅಂತ ಲೆಕ್ಕ ಬರೀರಿ ಅಲ್ವಾ. ಹೆಚ್ಚು ಖರ್ಚು ಮಾಡ್ಬಿಟ್ರು ಕಷ್ಟ, ಖರ್ಚು ಮಾಡದೆ ಹಂಗೆ ಇಟ್ಕೊಂಡ್ರು ಅನುಭವಿಸೋದು ಯಾವಾಗ ಅನ್ನುವಂತಹ ಪ್ರಶ್ನೆನೂ ಕೂಡ ಒಂದೊಂದ್ಸಲ ಬರುವ ಸಾಧ್ಯತೆಗಳು ಇರುತ್ತೆ. ಈ ವಾರ ಒಟ್ಟು ವಾರದ ಕೊನೆ 4 ದಿನ ಮೀನರಾಶಿ ಜಾತಕರು ಜಾಗ್ರತೆ.
ಹಾಗಾದ್ರೆ ಮೀನರಾಶಿ ಜಾತಕರು ಈ ವಾರ ಏನ್ ಪರಿಹಾರ ಮಾಡ್ಕೋಬೇಕು ಅಂದ್ರೆ, ಓಂ ವಿಶ್ವೇಶ್ವರಾಯ ನಮಃ. ಸೃಷ್ಟಿಕರ್ತ, ಲೋಕಕರ್ತ, ಭಗವಂತ ವಿಶ್ವೇಶ್ವರ, ವಿಶ್ವನಾಥ, ಕಾಶಿ ವಿಶ್ವನಾಥ ಈಶ್ವರ. ಆದ್ರಿಂದ ಈ ಮಂತ್ರವನ್ನ ನೀವು ಜಪ ಮಾಡಿ, ಶಿವನಿಗೆ ಗಂಗಾಜಲ ಅಭಿಷೇಕ ಮಾಡಿ, ನಿಮಗೆ ಗ್ರಹಗಳಿಂದ ಬರುವಂತಹ ನೆಗೆಟಿವ್ ಎಫೆಕ್ಟು 100% ಕಮ್ಮಿ ಆಗುತ್ತೆ ಮೀನರಾಶಿ ಜಾತಕರಿಗೆ. ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಪ್ರಿಯ ವೀಕ್ಷಕರೇ, 1 ನಿಮಿಷ ನಿಮ್ಮ ಕುಲ ದೇವರಾಗಿರ್ಬೋದು ಅಥವಾ ನಿಮ್ಮ ಇಷ್ಟ ದೇವರಾಗಿರ್ಬೋದು, ಅವ್ರನ್ನ ಪ್ರಾರ್ಥನೆ ಮಾಡಿ, ನಾನು ಕೂಡ ನಿಮಗೆ ಒಳ್ಳೇದಾಗ್ಲಿ ಅಂತೇಳಿ ಶಾಂತಿ ಮಂತ್ರವನ್ನ ಹೇಳ್ತೀನಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗ್ಲಿ, ಶಾಂತಿ ಪ್ರಾಪ್ತಿಯಾಗ್ಲಿ, ನಿಮ್ಮ ಜೀವನ ಪೂರ್ಣ ಆಗಿ ನಿಮ್ಗೆ ಮಂಗಳ ಆಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಿಮ್ಗೆ ಭಗವಂತ ನಿಮ್ಮ ಎಲ್ಲಾ ಮನೋಕಾಮನೆಗಳು ಕೂಡ ಪೂರ್ಣ ಮಾಡ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಸರ್ವಸ್ಯ ಲೋಚನಂ ಶಾಸ್ತ್ರಂ, ಕತ್ಲಲ್ಲಿರೋರಿಗೆ ಬೆಳಕನ್ನು ತೋರಿಸುವಂಥದ್ದೇ ಜ್ಯೋತಿಷ ಶಾಸ್ತ್ರ, ಜ್ಞಾನವನ್ನ ತಿಳಿಸುತ್ತೆ. ಅದಕ್ಕೆಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡಿ ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.